ಮತಿಮೇಯಂ ಶುದ್ಧ ಸೌಖ್ಯಾತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದ ತೀರ್ಥಬಂಧುಂ ಹರಿಂ ಭಜೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಗಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿಃ ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿಃ ಓಂ. ಏಕಾದಶ ಸ್ಕಂಧ ಶ್ರೀಮದ್ ಭಾಗವತದಲ್ಲಿ ಬೃಹಸ್ಪತ್ಯಾಚಾರ್ಯರ ಅವತಾರಭೂತರಾದ ಉದ್ಧವರಿಗೆ ಶ್ರೀಕೃಷ್ಣ ಒಳ್ಳೆಯ ತತ್ವೋಪದೇಶಗಳನ್ನೆಲ್ಲ ವಿಸ್ತಾರವಾಗಿ ಮಾಡ್ತಾ ಇದ್ದಾನೆ. ಪ್ರಧಾನವಾಗಿ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ 3 ಯೋಗಗಳ ಬಗ್ಗೆ ಇಲ್ಲೂ ಕೂಡ ಉಪದೇಶ ಮಾಡ್ತಾನೆ. ಒಂದು ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗ. ಈ ಯೋಗಗಳನ್ನು ಉಪದೇಶ ಮಾಡುವಾಗ 3-4 ಗೀತೆಗಳ ಬಗ್ಗೆ ಮಾತಾಡ್ತಾನೆ. ಒಂದು ಅವಧೂತ ಗೀತೆ ನಿನ್ನೆ ನೋಡಿದ್ವಿ, ಭಿಕ್ಷು ಗೀತೆ ಅಂತ ಇನ್ನೊಂದು, 2 ಪ್ರಧಾನವಾದ ಗೀತೆಗಳು. ಆ ಭಿಕ್ಷು ಗೀತೆಯಲ್ಲಿ ಉದ್ಧವರು ಪ್ರಶ್ನೆ ಮಾಡ್ತಾರೆ ಕೃಷ್ಣನನ್ನ, ಕೃಷ್ಣ, ಸಾಧನೆ ಕಂಪ್ಲೀಟ್ ಆಗೋದು ಹೆಂಗೆ? ಸಾಧಕ ಒಬ್ಬ ಇದ್ದಾನೆ, ಅವನು ಸಾಧನೆ ಮಾಡ್ತಾ ಇರ್ತಾನೆ, ಸಾಧನೆ ಕಂಪ್ಲೀಟ್ ಆಗೋದು ಹೆಂಗೆ ಅಂತಂದ್ರೆ ಯಾರಾದ್ರೂ ಅಂದ್ರೆ ಅದನ್ನ ಮನಸ್ಸಿಗೆ ತಗೊಳ್ದೆ ಮುಂದಕ್ಕೆ ಹೋಗ್ಬಿಟ್ರೆ ಸಾಧನೆ ಕಂಪ್ಲೀಟ್ ಆಗೋಗುತ್ತೆ ಅಂತ ಕೃಷ್ಣದೇವರು ಹೇಳ್ತಕ್ಕಂಥ ದೊಡ್ಡ ಮಾತು. ಆಕ್ಚುಯಲ್ ಆಗಿ ಮನಸ್ಸಿಗೆ ನಾಟುವುದು ಬೇಗ ಯಾವುದು ಅಂದ್ರೆ ನೋವಾಗೋದು ಕತ್ತಿಯಿಂದ ಹೊಡೆದ ಏಟೋ, ಮಾತಿಂದ ದುರ್ಜನರ ಬಾಯಿಂದ ಬಂದ ಏಟೋ ಅಂದ್ರೆ ಕೃಷ್ಣ ಅಂತಾನೆ ಕತ್ತಿಗಿಂತ ದುರ್ಜನರ ಬಾಯಿಂದ ಆಗುವ ಗಾಯವೇ ಪ್ರಧಾನವಾದ ಗಾಯ. ಆದ್ದರಿಂದ ಅದನ್ನ ಗಾಯ ಮಾಡ್ಕೊಳ್ಳದೆ ಮುಂದೆ ಹೋಗ್ತಾನಲ್ಲ, ನಿಜವಾದಂತಹ ಸಾಧನೆ ಅವಂದೇ ಅಂತ ಹೇಳ್ತಾ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಕೃಷ್ಣ. ಒಬ್ಬ ಇದ್ದ, ಅವಂತಿ ಅಂತ ಒಂದು ನಗರ. ಆ ಅವಂತಿ ರಾಜ್ಯದಲ್ಲೊಬ್ಬ ಬ್ರಾಹ್ಮಣ, ಅವನ್ ಕೆಲಸ ಏನು ಅಂದ್ರೆ ಯಾಯವಾರ. ಹೇಗಿರ್ತಾರೆ ಅನ್ನಕ್ಕೆ
ಸಾಮಾನ್ಯವಾಗಿ ಲೋಕದಲ್ಲಿ ಶ್ರೀಮಂತರು ಯಾರು ಅಂದ್ರೆ ಭಿಕ್ಷೆಗಳು ಶ್ರೀಮಂತರು ಅಂತ ಇರ್ತಾರಲ್ಲ, ಅವ್ರುಗಳೇ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಇಟ್ಟಿರ್ತಾರೆ ಬ್ಯಾಂಕಲ್ಲಿ, ಭಿಕ್ಷೆ ಬೇಡಿ ಬೇಡಿ. ಇವನು ಸಂಬಳ ವ್ಯವಹಾರ ಮಾಡ್ಕೊಂಡು ಒದ್ದಾಡ್ ಸಾಯ್ತಾ ಇರ್ತಾರೆ, ಅವರು ಬೀದಿ ಬೀದಿ ಒಳಗೆ ಭಿಕ್ಷೆ. ಹಾಗೆ ಇವನು ಯಾಯವಾರ ಮಾಡ್ಕೊಂಡು ಕೋಟ್ಯಾಧಿಪತಿ. ಅವಂತೆ ದೇಶದ ಬ್ರಾಹ್ಮಣ ವಾರ್ತಾ ಮತ್ತೆ ಕದರಿಯ, ನನಗೇನೂ ಇಲ್ಲ, ನನಗೆ ಗತಿ ಇಲ್ಲ, ನಂಗೆ ದಿಕ್ಕಿಲ್ಲ, ಕೊಡಿ ಅಂತ ಕೇಳೋದು. ಯಾಯವಾರ ಮಾಡೋದು, ನಂಗೆ ದಿಕ್ಕಿಲ್ಲ, ದೆಸ ಇಲ್ಲ, ಅನಾಥ, ಸಹಾಯ ಮಾಡಿ ಅಂತ ಭಿಕ್ಷೆ ಬಿಡೋದು. ಬೇಡಿ 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 ಲಕ್ಷಾಂತರ ರೂಪಾಯಿ ಇಟ್ಬಿಟ್ಟ ದುಡ್ಡು. ಇಟ್ಮೇಲೆ ಕೊಡ್ತಾನ ಅಂದ್ರೆ ಯಾರಿಗೂ ಕೊಡ್ತಾ ಇಲ್ಲ. ಯಾರಿಗೂ ಅಂತಂದ್ರೆ ಹೆಂಡತಿಯ ಮಕ್ಕಳಿಗೂ ಊಟ ಹಾಕ್ತಾ ಇಲ್ಲ. ಯಾವ ಲೆವೆಲ್ಗೆ ಅವನಿಗೆ ಲೋಭ ಬಿಡ್ತೋ, ಲುಬ್ಧ ಅಂತ ಹೇಳ್ತಾನ ಅವನ ಬಗ್ಗೆ. ಮಹಾಲೋಭಿ ಆಗ್ಬಿಟ್ಟ. ಅತಿಥಿಗಳಿಗೆ ಕೊಡಲ್ಲ, ದಕ್ಷಿಣೆ ಇಲ್ಲ, ಯಜ್ಞಯಾಗಾದಿಗಳಿಲ್ಲ, ತೀರ್ಥಯಾತ್ರೆ ಇಲ್ಲ, ಹೆಂಡತಿ ಮಕ್ಕಳಿಗೂ ಕೊಡ್ತಾ ಇಲ್ಲ. ಕೊಟ್ಟು ನಮಗೆ ದೇವರು ಕೊಟ್ಟ ಸಂಪತ್ತನ್ನ 5 ಜನಗಳಿಗೆ ವಿಭಾಗ ಮಾಡಿ ಕೊಡಬೇಕು ಅಂತ ಶಾಸ್ತ್ರ. ಒಂದು ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ಅಂತ 3 ಪ್ರಧಾನ. ದೇವ, ಋಷಿ, ಪಿತೃ, ಅದಾದ್ಮೇಲೆ ಭೂತಗಳು, ಅದಾದ್ಮೇಲೆ ಜ್ಞಾತಿಗಳು. ಮೊದಲನೇದು ದೇವತೆಗಳಿಗೆ ಹಬ್ಬ ಹರಿದಿನ, ವ್ರತ ಕಥೆಗಳು, ಯಜ್ಞಯಾಗ ಇತ್ಯಾದಿಗಳಿಗೆ ದೇವರು ಕೊಟ್ಟ ಸಂಪತ್ತಿನ ಒಂದು ಭಾಗವನ್ನು ಖರ್ಚು ಮಾಡ್ಬೇಕಂತೆ. ಇನ್ನೊಂದು ಋಷಿಗಳಿಗೆ ತರ್ಪಣ ಅಂದ್ರೆ ಋಷಿಗಳಿಗೆ ಸಂತೋಷ ಆಗುವಂತ ಪುಸ್ತಕಗಳು, ಶಾಸ್ತ್ರಾಧ್ಯಯನ, ಅದಕ್ಕಾಗಿ ಹಣ ಉಪಯೋಗ ಮಾಡಬೇಕು. ಮೂರನೆಯದ್ದು ಪಿತೃ ಶ್ರಾದ್ದಕ್ಕೆ, ಪಿತೃದೇವತೆಗಳಿಗೆ ಪ್ರೀತಿ ಆಗಲಿ ಅಂತ ಸ್ವಲ್ಪ ಹಣ ಖರ್ಚು ಮಾಡಬೇಕು. ನಾಲ್ಕನೆಯದ್ದು ಭೂತ, ಯಾವನ ಬರ್ತಾನೆ ಬಡವ, ತಗೊಳಪ್ಪ ಊಟ ಮಾಡಿ ಅಥವಾ 100 ರೂಪಾಯಿ ಕೊಡ್ಬೇಕು. ಒಂದ್ ದಿನ 100 ರೂಪಾಯಿ ಕೊಡೋದಲ್ಲ ಅವ್ರಿಗೆ. ಆಮೇಲೆ ಯಾವಾಗ ಒಂದ್ಸಲ ಅದು. ಅದಾದ್ಮೇಲೆ ಜ್ಞಾತಿಗಳು. ಜ್ಞಾತಿಗಳು ಅಂದ್ರೆ ಯಾರು? ನಂಬೋದು. ಹೆಂಡತಿ ಶಾಸ್ತ್ರ ಹೇಳೋ ಆದೇಶ ಮಾಡುತ್ತೆ, ಹೆಂಡತಿ ಸಂಪಾದನೆ ಮಾಡಿದ್ರೆ ಗಂಡ ಮಕ್ಳಿಗೆ ಕೊಡ್ಬೇಕಂತೆ. ಗಂಡ ಸಂಪಾದನೆ ಮಾಡಿದ್ರೆ ನೋಡಿ ಶಾಸ್ತ್ರ ಹೇಳುತ್ತೆ ಬರೀ ಗಂಡನೇ ಸಂಪಾದನೆ ಮಾಡ್ತಾ ಇದ್ದ ಅನ್ನೋದಿಲ್ಲ. ಅನಾದಿ ಕಾಲದಿಂದಲೂ ಇವನು ಮನೆಯಲ್ಲಿ ಕೂತಿರೋದು, ಅವಳು ಸಂಪಾದನೆ ಮಾಡೋದು, ಅಥವಾ ಅವಳು ಮನೆಯಲ್ಲಿ ಕೂತಿರೋದು, ಇವನ್ ಎಲ್ಲ ಅನ್ಯೋನ್ಯವಾಗಿ ನಡೆದು ಬರ್ತಾ ಇದೆ. ಇವತ್ತು ನಾವೇನ್ ನೋಡ್ತೀವಿ ಅದು ಹೊಸದೇನ್ ಅಲ್ವೇ ಅಲ್ಲ. ಆದ್ದರಿಂದ ಅವಳು ಮಾಡಿದ್ರೆ ಇವನಿಗೆ ಮಕ್ಕಳಿಗೆ, ಇವಳು ಮಾಡಿದ್ರೆ ಅವಳಿಗೆ ಮಕ್ಕಳಿಗೆ, ಬಂಧುಗಳಿಗೆ, ಜ್ಞಾತಿಗಳಿಗೆ ಎಲ್ಲ ಹಂಚಬೇಕು, ಇಟ್ಕೋಬೇಕು. ಅಂದ್ರೆ ಇವನೊಬ್ಬನೇ ಭೋಗ ಮಾಡೋ ಹಾಗಿಲ್ಲ. 5 ವಿಭಾಗವನ್ನ ಹಣವನ್ನ ಖರ್ಚು ಮಾಡ್ಬೇಕು. ಇವನು ಏನೂ ಇಲ್ಲ, ಮನೆ ಕಟ್ಟಿದ್ದಂತೆ, ದೊಡ್ಡ ಮನೆ, ವಿಶಾಲವಾದ ಮನೆ ಕಟ್ಟಿದ್ದಾನೆ. 24 ಗಂಟೆ ಬಾಗಿಲಾಕಿದ್ದಾನೆ. ಶೂನ್ಯಾವಸತಃ ಅಂತಾನೆ ಕೃಷ್ಣ. ಮನೆ ಬಾಗಿಲು. ಯಾರಾದ್ರೂ ಅತಿಥಿಗಳು ಬಂದ್ರೆ ಅಡಿಗೆ ಇಲ್ಲ ನಮ್ಮ ಮನೆಯಲ್ಲಿ, ನಾಹಂ ಭೋಕ್ಷಾಮಿ, ನಾನು ಊಟನೇ ಮಾಡಲ್ಲ ಅಂತ ಅನ್ಬಿಡೋದು. ಬಾಗಿಲು ಹಾಕೊಂಡು ಕೂತಿರ್ತಾ ಇದ್ದ ಮನೆಯಲ್ಲಿ. ಇವನ ಜಿಪುಣತನ ನೋಡ್ಲಿಕ್ಕೆ ಆಗದೆ ಹೆಂಡತಿಯ ಮಕ್ಕಳೆಲ್ಲ ಬಿಟ್ಟು ಹೋಗ್ಬಿಟ್ರು, ಬಂಧು ಬಾಂಧವರೆಲ್ಲ ಬಿಟ್ಟು ಹೋದ್ರು. ಯಾರು ಇಲ್ದ ಒಬ್ಬಂಟಿ ಆಗ್ಬಿಟ್ಟ. ಒಬ್ಬಂಟಿ ಆದಾಗ ಏನಾಯ್ತು ಅವನಿಗೆ? ಏನಾದ್ರೂ ಆದ್ರೆ ಮಾತಾಡ್ಸಕ್ಕೂ ಯಾರಿಲ್ಲ. ಹೇಗಿದ್ಯಪ್ಪ ಅಂತ ಊರಲ್ಲಿ ಬೀದಿಲಿ ಯಾರು ಮಾತಾಡಿಸ್ತಾ ಇಲ್ಲ. 5 ವಿಭಾಗಗಳನ್ನು ಅವನು ಮಾಡ್ಲಿಲ್ವಲ್ಲ. ದೇವ, ಋಷಿ, ಪಿತೃ, ಭೂತ, ಜ್ಞಾತಿಗಳಿಗೆ. ಅವರೆಲ್ಲರ ಅಂತರ್ಯಾಮಿಯಾದ ಭಗವಂತನಿಗೆ ಸಿಟ್ಟು ಬಂತು. ಹಣ ಕೊಟ್ಟಿದ್ಯಾಕೆ, ನಾನು ಸಂಪತ್ತನ್ನ ಕೊಟ್ಟಿದ್ಯಾಕೆ, ವಿನಿಯೋಗ ಮಾಡುವಂತ ನೀನ್ ವ್ಯರ್ಥ ಮಾಡ್ತಿದ್ಯಾ. ಆದ್ದರಿಂದ ಅವರಿಗೆ ಪ್ರೇರಣೆ ಮಾಡಿ ಭಗವಂತ ಇವನ ಹತ್ರ ಇದ್ದಿದ್ದೆಲ್ಲ ಏನಾಯ್ತು. ಆದ್ದರಿಂದ ನಾವು ನಮ್ಮಕ್ಕೆ ದೇವರು ಎಷ್ಟೇ ಕೊಟ್ಟಿರ್ಲಿ 1 ರೂಪಾಯಿ ಇದ್ರೂನು ಇಲ್ಲ ಅಂತ ಹೇಳ್ಬಾರ್ದು. ಅದು ಮೊದಲನೇ ನಿಯಮ. ಯಾರ ಮುಂದೆ? ನಾನ್ ದೇವ್ರ ಮುಂದೆ ಹೇಳಲಿಲ್ಲ, ಮನುಷ್ಯರ ಮುಂದೆ ಹೇಳಿದೆ ಅಂತಂದ್ರೆ ಆ ಮನುಷ್ಯರು ಏನಂತಾರೆ? ಪಾಪ ಇಲ್ವಂತೆ, ಎಷ್ಟು ಕಷ್ಟ ಪಡ್ತೀಯ ನೋಡ್ರಿ ಅಂತ 4 ಜನ ಕೇಳ್ಕೊಂಡು ಬಂದಾಗ ಅಸ್ತು ದೇವತೆಗಳೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ ಲೋಕದಲ್ಲಿ. ಅವನಿಗೆ ಬರದೇ ಇರೋ ಹಾಗೆ ಆಗ್ಬಿಡ್ಲಿ ಅಂತ ಅಂದ್ಬಿಡ್ತಾರೆ. ನಮ್ಮ ಹತ್ರ ಇಲ್ಲ 1 ಕೋಟಿ ರೂಪಾಯಿ ಜನರ ಹತ್ರ ಅಂತ ಹೇಳೋದಲ್ಲ. ನನ್ನ ಹತ್ರ ಇಲ್ಲ ಅಂತ ಹೇಳ್ಬಾರ್ದು. ಯಾರಿಗೆ ಆಗಿ ಇಲ್ಲ ಅಂತ ಅನ್ಬಾರ್ದು. ಇವನ್ಗೇನಾಯ್ತು? ಎಲ್ಲ ನಾಶ ಆಗ್ಬಿಡ್ತು. ಕೆಲವರು ಸಂಚಾರಕ್ಕೆ, ಆಯವಾರಕ್ಕೆ ಅಂತ ಹೋಗಿದ್ದು ಹೆಂಡತಿ ಮಕ್ಕಳೇ ಮನೆ ಬೀಗ ಮುರಿದು ಕೆಲವು ಕದ್ದು ಬಿಟ್ರು, ಕೆಲವು ದೇವ
ದೇವತೆಗಳ ಸಂಕಲ್ಪದಿಂದ ಮಳೆ ಬಂದು ಕೊತ್ಕೊಂಡು ಹೊರಟೋಯ್ತು, ಸಂಬಂಧಿಕರೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು, ಏನು ಇಲ್ದಾಗ ಆಗ್ಬಿಟ್ಟು. ದಾಸಯ್ಯ ತುಂಬಾ ನನ್ಗೆ ಯಾರಿಲ್ಲ, ಊಟ ಹಾಕೋರಿಲ್ಲ, ತಿಂಡಿ ಅಳ್ತಾ ಇದ್ದ ರಾತ್ರಿ ಎಲ್ಲ. ಒಂದು 25-30 ವರ್ಷ ಕೊರಗಿದ್ದಾನೆ. ಹೇಗಿರೋ ಪ್ರಪಂಚ. ಕೊರಗಿ ನನಗಿನ್ಯಾರೂ ಇಲ್ಲ ಅಂತ ಆಗುವಾಗ ಅಟ್ ಲಾಸ್ಟ್ ವೈರಾಗ್ಯ ಬಂತು. ಅವನೇ ಭಿಕ್ಷು. ವೈರಾಗ್ಯ ಬಂದ್ಬಿಡ್ತು ಅವನಿಗೆ. ವೈರಾಗ್ಯ ಬಂದು ಹಾಡು ಹೇಳ್ತಾನೆ, ದುಡ್ಡಿಂದ ಏನೂ ಪ್ರಯೋಜನ ಇಲ್ಲ, ನಾನು ಕಷ್ಟಪಟ್ಟು ಕೂಡಾಕಿದೆ, ನನಗೇನಿದೆ ಇವತ್ತು ಅಂತ ಹೇಳ್ತಾನೆ. ದುಡ್ಡಿನಿಂದ ಆಗುವ ಅನರ್ಥಗಳು ಏನು ಅಂತ ಹೇಳ್ತಾನೆ. 13 ಅನರ್ಥಗಳನ್ನು. ಅದಕ್ಕೆ ಏಕಾದಶ ಸ್ಕಂದ ಭಾಗವತ ಅದ್ಭುತವಾದದ್ದು. ನಾವು ಚಿಂತನೆ ಮಾಡಿದ್ ಏನೂ ಇಲ್ಲ, ಸ್ವಲ್ಪ ಮಾತ್ರ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಏನ್ ಹೇಳ್ತೀವಿ, ಒಂದಿಷ್ಟು ಮಾತ್ರ ನೋಡಿದ್ದಷ್ಟೇ. ಅದಕ್ಕೆ ಇಷ್ಟು ವಿಸ್ತಾರವಾಗಿದೆ. 13 ಏತೇ ತ್ರಯೋದಶ ಅನರ್ಥಾ ಅರ್ಥಸ್ಯ ಅಂತ ಹೇಳ್ತಾನೆ. ಯಾವ್ದು 13? ಒಂದು ಸ್ಥೇಯಂ, ದುಡ್ಡಿದ್ರೆ ಮೊದಲನೇದು ಏನಾಗತ್ತೆ? ಕಳ್ಳತನ. ಊರ್ನವರೆಲ್ಲ ಬಡವರೇ ಅಂತ ಆಗ್ಬಿಟ್ರೆ ಯಾರ ಮೇಲೆ ಯಾರು ಕಳ್ಳತನ ಮಾಡೋದು? ದುಡ್ಡಿನಿಂದ ಬರುವಂತಹ ಮೊದಲನೇ ಆಪತ್ತಿ ಯಾವುದು? ಕಳ್ಳರಿಗೆ ಹೆದರ್ಕೊಂಡೇ ಇರ್ಬೇಕು. ಮೊನ್ನೆ ಆ ಮಗಳು ಅಮೆರಿಕಾದಲ್ಲಿ ಇದ್ದಂತೆ, ಇಲ್ಯಾರ ಮನೆ ಕಳ್ಳರು ಬರ್ತಾ ಇದ್ದಾರೆ ಅಂತ CC ಕ್ಯಾಮೆರಾ ಹಾಕ್ಸಿ ಅಮೆರಿಕಾದಿಂದ ಮನೆ ಕಳ್ಳ ಬಂದ್ಯಾನೆ ಅಂತ ಫೋನ್ ಮಾಡಿ ಪೊಲೀಸರಿಗೆ ಕಳಿಸಿ ಕಳ್ಳತನ ತಡೆದು ಅಂತ ಊರಲ್ಲೆಲ್ಲ ನ್ಯೂಸ್ ಆಗೋಯ್ತು. ಯಾಕೆ? ಸ್ಥೇಯಂ, ಕಳ್ಳರನ್ನ ಬನ್ನಿ ಅಂತ ಆಹ್ವಾನ ಮಾಡೋದು ಯಾವಾಗ? ಸಂಪತ್ತಿದ್ದಾಗ. ದುಡ್ಡಿನ ಮೊದಲನೇ ಆಕರ್ಷಕ ಶಕ್ತಿ ಯಾವುದು? ಸ್ಥೇಯ. ಅದಾದ್ಮೇಲೆ ಎರಡನೇದು ಯಾವುದು? ಕಳ್ಳತನ ಮಾಡ್ಲಿಕ್ಕೆ ಬರ್ತಾರೆ ಕಳ್ಳರು, ಇವನು ಪ್ರೊಟೆಕ್ಟ್ ಮಾಡ್ತಾನೆ, ಅವಾಗ ಅವ್ರೇನ್ ಮಾಡ್ತಾರೆ? ಕೈಲಿದ್ರೆ ಹೊಡೆದು ಹೋಗ್ಬಿಡ್ತಾರೆ. ಎರಡನೇದು ಯಾವುದು? ಹಿಂಸಾ. ಸ್ಥೇಯಂ ಹಿಂಸಾ. ಮೂರನೇದು ಅನೃತಂ, ಸುಳ್ಳು. ದುಡ್ಡಿದ್ರೆ, ದುಡ್ಡಿಲ್ಲ ಅಂದ್ರೂ ಸುಳ್ಳು, ದುಡ್ಡಿದ್ರು ಸುಳ್ಳು. ಅನಾಯಾಸವಾಗಿ ಬಾಯಲ್ಲಿ ಸುಳ್ಳು ಭರಿಸುವಂತಹ ಅತ್ಯಂತ ಪ್ರಧಾನವಾದ ಸಾಧನ ಯಾವುದು ನಮಗೆ? ಹಣ. ಸ್ಥೇಯಂ ಹಿಂಸಾ ಅನೃತಂ ಡಂಬ. ಡಂಬಾಚಾರ. ಏನ್ ಅವನ ಹತ್ರ 3 ಕಾಸಿನ ವಿದ್ಯೆ ಇರಲ್ಲ, ಹಣ ಒಂದಿತ್ತು ಅಂದ್ಬಿಟ್ರೆ ನಾನು ಮಹಾನುಭಾವ ಅಲ್ವಾ. ಸರ್ವೇ ಗುಣ, ಕಲಿಯುಗದಲ್ಲಿ ಸರ್ವೇ ಗುಣ ಕಾಂಚನ ಮಾಶ್ರಯಂತಿ. 12ನೇ ಸ್ಕಂದ ಭಾಗವತ ಅದೇ ಹೇಳ್ತಾರೆ. ಕಲಿಯುಗ ಧರ್ಮ ಯಾವುದು? ಧರ್ಮ ಹೇಳೋರು ಯಾರು ಅಂದ್ರೆ, ಕಲಿಯುಗದ ದುಡ್ಡು ಯಾರ ಹತ್ರ ಇದೆ, ಯಾರಿಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಅವ್ರು ಹೇಳಿದ್ದೆ ಧರ್ಮ. ಸತ್ಯ ಇದೆಯೋ ಸುಳ್ಳಿದ್ಯೋ ಬೇಡ, ನಾನ್ ಹೇಳಿದ್ರನ್ನ 1000 ಜನ ಕೇಳ್ತಾರೆ, ಅದೇ ಸತ್ಯ. ನನ್ನ ಹತ್ರ ಬೆಳ್ಳಿ ಬಂಗಾರ ಇಷ್ಟಿದೆ, ಅದೇ ಸತ್ಯ. ಒಳಗಿಂದ ಏನು ಬೇಕಾಗಿಲ್ಲ. ಕಲಿಯುಗದ ಪ್ರಧಾನವಾದಂತಹ ಧರ್ಮ ಅದೇ. ಆದ್ದರಿಂದ ಡಂಬಾಚಾರ. 5ನೇಯದ್ದು ಯಾವುದು? ಮೊದಲನೇದು ಯಾವುದು? ಸ್ಥೇಯಂ ಹಿಂಸಾ ಅನೃತಂ ಡಂಬ. ಅದಾದ್ಮೇಲೆ ಗಲಾಟೆ, ವೈರ. ವೈರ ಅಂದ್ರೇನು? ಶತ್ರುತ್ವ. ಅದನ್ನೇ ಭೇದ ಅಂತ ಕರೀತಾರೆ. ಭೇದ. ಅದಾದ್ಮೇಲೆ ಆಸೆ. ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ, ಬೇಕು ಅನ್ನುವ ಕಾಮ. ಆ ಕಾಮದಿಂದ ನೆಕ್ಸ್ಟ್ ಬರುವಂತದ್ದು ಯಾವುದು? ನಮಗದನ್ನು ತಗೊಳಕ್ ಆಗ್ಲಿಲ್ಲ, ಅವ್ರ ಲೆವೆಲ್ಗೆ ರೀಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕೋಪ ಜಾಸ್ತಿ ಆಗುತ್ತೆ. ಕೋಪ. ಅದಾದ್ಮೇಲೆ ದುಡ್ಡು ಜಾಸ್ತಿ ಆಗ್ಬಿಟ್ರೆ ಸ್ಮಯ, ಅಹಂಕಾರ ಬರುತ್ತೆ. ಅದಾದ್ಮೇಲೆ ಅಹಂಕಾರದಿಂದ ಅವನ್ ಎಲ್ಲಿ ಹೋಗ್ತಾನೆ? ಮದ. ಎಷ್ಟಾಯ್ತು? 9 ಆಯ್ತಾ? ಅದಾದ್ಮೇಲೆ ಅವಿಶ್ವಾಸ. ಯಾರ ಮೇಲೂ ನಂಬಿಕೆ ಇಲ್ಲ, ನಂಬಿಕೆನೇ ಇಲ್ಲ ಅವನಿಗೆ. ಅದಾದ್ಮೇಲೆ ವಿಸ್ಪರ್ಧ. ವಿಸ್ಪರ್ಧ ಅಂದ್ರೇನು? ಕಾಂಪಿಟೇಷನ್. ಅವನು 100 ರೂಪಾಯಿ ಖರ್ಚು ಮಾಡ್ದ, ನಾನು 200 ರೂಪಾಯಿ ಖರ್ಚು ಮಾಡ್ತೇನೆ ಅಂತ ವಿಸ್ಪರ್ಧ. ಅವನಿಗೂ ಇವನಿಗೂ ದುಡ್ಡಲ್ಲಿ ಅವ್ರೆಷ್ಟು ಖರ್ಚು ಮಾಡಿದ್ರು, ನಾವೆಷ್ಟು ಖರ್ಚು ಮಾಡಿದ್ವಿ ಅಂತ ವಿಸ್ಪರ್ಧ. ಅದಾದ್ಮೇಲೆ ವ್ಯಸನ, ಚಟಗಳು. ಕೊನೆಯದಾಗಿ ಬರುವಂತದ್ದು 12 ಆಯ್ತಾ ಈಗ? ಇನ್ನೊಂದು ಯಾವ್ದು ಅದ್ರಲ್ಲಿ? ಭೇದ ದ್ವೇಷಂ ಅವಿಶ್ವಾಸ. ಭೇದ ಅಂತಂದ್ರೆ, ಇಬ್ರು ದುಡ್ಡಿರೋರಿದ್ದಾರೆ, ಇವ್ರ ಹತ್ರ ದುಡ್ಡಿಲ್ಲ,
ಇವರಿಬ್ರಲ್ಲಿ ಆ ಫ್ರೆಂಡ್ ಆಗಿರ್ತಾರಲ್ಲ ಅವರಿಬ್ರನ್ನ ಬೇರೆ ಮಾಡಿ ಇವನು ಫ್ರೆಂಡ್ ಆಗ್ಬಿಟ್ಟು ಅವನಿಂದ ಏನ್ ಮಾಡ್ತಾನೆ ದುಡ್ಡನ್ನ, ಅದು ಭೇದ. ದ್ವೇಷ, ಅವಿಶ್ವಾಸ, ಅವಿಶ್ವಾಸ ನಂಬಿಕೆ ಇಲ್ಲ ಯಾರ ಮೇಲೂ, ಅದಾದ್ಮೇಲೆ ಕಾಂಪಿಟೇಷನ್, ಅದಾದ್ಮೇಲೆ ಚಟ. ಈ 13 ದುಡ್ಡಿನಿಂದ ಬರುವಂತಹ ಅನರ್ಥಗಳು. ಆದ್ದರಿಂದ ಇನ್ 13 ಕರೆಕ್ಟ್ ಆಯ್ತಾ? 13 ಆಯ್ತಲ್ಲ? ಭೇದ, ಭೇದ, ದ್ವೇಷ, ಅವಿಶ್ವಾಸ, ಸ್ಪರ್ಧೆ, ಚಟ. ಆಯ್ತು, 13 ಆಯ್ತು ನೋಡಿ. ಹೀಗೆ ಈ 13 ಅರ್ಥದಿಂದ ಆಗುವಂತಹ ಅನರ್ಥಗಳು. ಅದಕ್ಕೆ ಅವನಂತಾನೆ, ದೇವರು ನನಗೆ ಒಳ್ಳೇದ್ ಮಾಡ್ಬಿಟ್ಟಪ್ಪ, ಅವ್ನು ಕರೆಕ್ಟ್ ಆಗಿ ಇದ್ದಿದ್ರೆ ಹೋಗ್ತಾ ಇರ್ಲಿಲ್ಲ, ನೆಟ್ಟಿಗೆ ದಾನ ಧರ್ಮ ಎಲ್ಲ ಇದ್ದಿದ್ರಲ್ಲಿ ಮಾಡ್ಕೊಂಡಿದ್ರೆ ಗತಿ ಬರ್ತಾ ಇರ್ಲಿಲ್ಲ. ಅವನಿಗಾಯ್ತು, ವೈರಾಗ್ಯ ಬಂತು, ಇನ್ನೇನ್ ಮಾಡ್ಬೇಕು, ಸನ್ಯಾಸಿ ಆಗ್ಬಿಟ್ಟ, ತ್ರಿದಂಡಿ ಸನ್ಯಾಸಿ ಆಗ್ಬಿಟ್ಟ. ಸನ್ಯಾಸಿಯಾಗಿ ಊರಲ್ಲೆಲ್ಲಾ ತಿರ್ಗಾಡ್ತಾ ಇದ್ದಾನೆ. ತಿರ್ಗಾಡುವಾಗ ಅನೇಕ ದುರ್ಜನರು ಬರ್ತಾರೆ. ಕೃಷ್ಣ ಒಂದು ಹೇಳುವಾಗ 2 ಬಗ್ಗೆ ತಿಳಿಸ್ಕೊಡ್ತಾರೆ. ದುರ್ಜನರು ಬರ್ತಾರಂತೆ, ಬಂದು ಇವನ್ ತ್ರಿದಂಡ ಇದೆಯಲ್ಲ ಇದನ್ನ ಕಿತ್ಕೊಂಡ್ಬಿಡ್ತಾರಂತೆ ಕೆಲವರು. ಇನ್ನು ಕೆಲವರು ಕಮಂಡ್ಲು ಕಿತ್ಕೊಂಡ್ಬಿಡ್ತಾರಂತೆ. ಇನ್ನು ಕೆಲವರು ಬಂದು ಅವ್ನು ಕೂತ್ಕೊಳ್ಳೋ ಕೃಷ್ಣಾಜನ ಕಿತ್ಕೊಂತಾರಂತೆ. ಇನ್ನು ಕೆಲವರು ಅವ್ನು ಉಟ್ಕೊಳ್ಳೋವಂತ ಕಾವಿ ಶಾಟಿ ಕಿತ್ಕೊಂಡು ಹೋಗ್ಬಿಡ್ತಾರಂತೆ. ನನ್ನ ಹತ್ರ ಏನು ಇಲ್ಲ, ದಯವಿಟ್ಟು ಕೊಡ್ರಪ್ಪ ಅಂತ ಪ್ರಾರ್ಥನೆ ಮಾಡಿದ್ರೆ ತಂದು ಕೊಡ್ತಾರಂತೆ. ಅವನು ಮನೆ ಮುಂದೆ ಭಿಕ್ಷೆ ಬೇಡಕ್ ಬಂದ್ರೆ ಎಲ್ರನ್ನ ಕಳ್ಕೊಂಡ, ದುಡ್ಡು ಆಯ್ತು, ನಾಟಕ ಮಾಡ್ತೀಯ ನೋಡ್ರಿ ಇವನು ಅಂತ ಬೈತಾರಂತೆ. ಇನ್ನೂ ಕೆಲವರು ಭಿಕ್ಷೆ ಬೇಡಿದ್ದಾನೆ, ಕೃಷ್ಣ ಅಂತಾನೆ ಅನ್ನ ತಿಂತಾ ಇದ್ದಾನಂತೆ ನದಿ ತೀರದಲ್ಲಿ ಕೂತ್ಕೊಂಡು. ಅನ್ನ ತಿನ್ಬೇಕಾದ್ರೆ ಅವನ್ ತಲೆ ಮೇಲೆ ಮೂತ್ರ ಮಾಡ್ತಾರಂತೆ ಜನಗಳು. ಅವನ್ ತಲೆ ಮೇಲೆ ಉಗುಳ್ತಾರಂತೆ, ಕಟ್ಟಾಕ್ರಿ ಅವನ್ನ, ಹೊಡೀರಿ ಕಳ್ಳ, ನಿಧಾನವಾಗಿ ಬಕ ಸನ್ಯಾಸಿ ಅಂತ ನಾಟಕ ಮಾಡ್ತಾ ಇದ್ದಾನೆ, ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದಾನೆ ಇವನು ಅಂತ ಹೇಳಿ ಕಟ್ಟಾಕ್ತಾರಂತೆ. ಹೊಡಿ ಮಕ್ಕಳು ಆಟ ಸಾಮಾನನ್ನ ತಗೊಂಡು, ಬಾಲಹ ಕ್ರೀಡನಕೋಯಥ, ಮಕ್ಕಳು ಆಟ ಸಾಮಾನು ಕೊಟ್ರೆ ಹೆಂಗೆ ಅಲ್ಲಿ ಇಲ್ಲಿ ಓಡಾಡಿಸ್ತಾರೋ ಹಾಗೆಲ್ಲ ಸುತ್ತಾಡಿಸ್ತಾ ಇದ್ದಾರೆ. ಆ ಜನಗಳು ಏನೇ ಬೈದ್ರು ಇವನು ಮನಸ್ಸಿಗೆ ತಗೊಳ್ಳಿಲ್ಲ. ಅವನ ಮನಸ್ಸಲ್ಲಿ ಒಂದು ರೆಡಿ ಆಗ್ಬಿಟ್ಟಿದ್ದ ಅಷ್ಟೇ, ನನ್ನ ಪ್ರಾಚೀನವಾದ ಕರ್ಮ ಹೀಗಿದೆ, ನಾನು ಅನುಭವಿಸ್ಬೇಕು ಅಂತ ರೆಡಿಯಾಗಿ ಎಷ್ಟೇ ಜನಗಳ ಬೈದ್ರು ಅದನ್ನೆಲ್ಲ ತಗೊಳ್ಳದೆ ಅವನು ಹಾಡ್ತಾನೆ. ಆ ಹಾಡಿದ ಗೀತೆಯೇ ಭಿಕ್ಷು ಗೀತೆ. ಸುಮಾರು 12-13 ಶ್ಲೋಕದಲ್ಲಿ ಕೃಷ್ಣ ಸಾರ ಇಷ್ಟೇ, ಯಾವುದೂ ಶಾಶ್ವತ ಅಲ್ಲ, ಸುಖವೂ ಶಾಶ್ವತ ಅಲ್ಲ, ದುಃಖವೂ ಶಾಶ್ವತ ಅಲ್ಲ. ಆದ್ದರಿಂದ ದೇವರು ಕೊಟ್ಟಾಗ ಧರ್ಮ ಕಾರ್ಯಗಳನ್ನ ಮಾಡಿಬಿಡಬೇಕು. ಮಾಡದೆ ಹೀಗಾದ, ಮಾಡಿದ್ರು ಕೆಲವರು ಬೈತಾರೆ, ಮಾಡದೇ ಇದ್ರು ಬೈತಾರೆ. ದನಗಳ ಕೆಲಸ ಹೇಳಿ ನೋಡೋಣ, ಬೈತಾ ಇರೋದು, ಅವ್ರು ಬೈತಾನೇ ಇರ್ಬೇಕು, ನಾವು ಕೆಲಸ ಮಾಡ್ತಾ ಹೋಗ್ತಿರ್ಬೇಕು. ವರಾಹ ದೇವರು ಭೂಮಿಯನ್ನ ತಗೊಂಡ್ ಬರ್ಬೇಕಾದ್ರೆ ರಸಾತಳದಿಂದ ಇವನು, ನೀನು ಕಾಡಂದಿ ಅಲ್ಲ, ನೀನು ಊರಿನ ನಾಯಿ ಅಂತ ಬೈದ. ಯಾರಿಗೆ? ವರಾಹ ದೇವರಿಗೆ. ಅವ್ರು ಏನು ಮಾತಾಡ್ಲಿಲ್ಲ, ನಿಧಾನವಾಗಿ ಸಮುದ್ರದಿಂದ ಮೇಲ್ 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 ಮೇಲೆ ಬಂದು ಭೂಮಿ ಇಟ್ಟೇ ಬಿಟ್ರು. ಅವ್ರ ಕೆಲಸ ಏನು? ಹಿರಣ್ಯಾಕ್ಷನಿಗೆ ಉತ್ತರ ಕೊಡ್ತಾ ಹೋದ್ರೆ ಟೈಮೇ ಮುಗಿಯಲ್ಲ. ಯಾಕೆಂದ್ರೆ ಆಡೋರ ಬಾಯಿಗೆ ಬೀಗಾನೇ ಇಲ್ವಲ್ಲ, ಹೆಂಗ ಬೇಕಾದ್ರೂ ತಿರುಗುತ್ತೆ ನಾಲಿಗೆ. ಆದ್ದರಿಂದ ನಮ್ಮ ಕೆಲಸವೇ ಉತ್ತರ ಆಗಬೇಕು ಅಂತಾನೆ ಕೃಷ್ಣ. ಆದ್ರಿಂದ ಭಿಕ್ಷು ಯಾರಿಗೂ ಬೈದೆ, ಯಾರಿಗೂ ಅನ್ನದೆ ಬಾಯಲ್ಲಿ ಅನಾಯಾಸವಾಗಿ ಗೀತೆ ಹೇಳ್ದಾಗ ನನ್ನ ಹಾಗೆ ನೀವು ಆಗಬೇಡಿ ಅಂತ ಹೇಳಿ ನಾರಾಯಣನ ಚಿಂತನೆಯನ್ನ ಮಾಡಿ ಸಾಧನೆಯನ್ನ ಮಾಡಿ ಮೋಕ್ಷಕ್ಕೆ ಹೋದ್ನಪ್ಪ. ಆದ್ದರಿಂದ ಮುಖ್ಯವಾದದ್ದೇನು, ಚುಚ್ಚು ಮಾತುಗಳನ್ನ ಬಿರು ಮಾತುಗಳನ್ನ ಮನಸ್ಸಿಗೆ ಹಾಕೊಳ್ಳಕ್ಕೆ ಹೋಗಬಾರದು. ಈ ಗೀತೆ ಒಟ್ಟು 2 ಪ್ರಧಾನವಾದ ಗೀತೆಗಳು, ಅವಧೂತ ಗೀತೆ ಮತ್ತು ಭಿಕ್ಷು ಗೀತೆ. ಅದಾದ ಮೇಲೆ ಕೃಷ್ಣ ನಿನ್ನ ಪೂಜೆ ಮಾಡಬೇಕು ಅಂತ ಆಸೆ ಇದೆ, ಎಲ್ಲೆಲ್ಲಿ ಪೂಜೆ ಮಾಡೋದಪ್ಪ ನಿನ್ನ? ನೀನು ಹೇಳಿದೆ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟು, ದೇವಸ್ಥಾನದಲ್ಲಿ ಪೂಜೆ ಮಾಡು, ಉತ್ಸವಗಳು ಮಾಡು, ಬ್ರಹ್ಮೋತ್ಸವ ಮಾಡು, ಅನ್ನದಾನ ಮಾಡು. ಆ ಶಕ್ತಿ ಇಲ್ಲ. ನಾವೇನ್ ಮಾಡ್ಬೇಕು ಅಂದಾಗ 10-11 ಪ್ರತಿಮೆಗಳನ್ನ ಕೊಡ್ತಾನೆ. ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗೋವು, ವೈಷ್ಣವ, ಆಕಾಶ, ವಾಯುದೇವರು, ನೀರು, ಭೂಮಿ ಎಲ್ಲ ಕಡೆ.
ಸೂರ್ಯೋಗ್ನಿರ್ ಬ್ರಾಹ್ಮಣೋ ಗಾವಃ ವೈಷ್ಣವಕ್ಕಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ ಅಂತ 10 ಪ್ರತೀಕಗಳಲ್ಲಿ ನನ್ ಪೂಜೆ ಮಾಡು ಅಂತಂದ ಕೃಷ್ಣ. 10 ಪ್ರತೀಕಗಳು ಯಾವುದು? ಮೊದಲು ಸೂರ್ಯನಲ್ಲಿ ನನ್ ಪೂಜೆ ಮಾಡು ಅಂದ. ಸೂರ್ಯನಲ್ಲಿ ದೇವರನ್ನ ಪೂಜೆ ಮಾಡೋದು ಹೆಂಗೆ? ಗಾಯತ್ರಿ ಮಂತ್ರ ಜಪ ಮಾಡಿ ಸೂರ್ಯಾಂತರ್ಯಾಮಿಯಾಗಿ ದೇವರನ್ನ ಪೂಜೆ ಮಾಡಬೇಕು. ಆ ಗಾಯತ್ರಿ ಮಂತ್ರ ಬರೀ ಗಂಡಸರಿಗೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಿಗೂ ಒಂದು ಗಾಯತ್ರಿ ಮಂತ್ರ ಇದೆ, ಪುರಾಣೋಕ್ತವಾದ ಗಾಯತ್ರಿ ಮಂತ್ರ. ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರೆ ಪ್ರೇರಯೇ ತಸ್ಯ ತದ್ ಭರ್ಗ ತದ್ವರೇಣ್ಯ ಉಪಾಸ್ಮಹೇ ಅಂತ ಅನ್ನೋದು ಹೆಣ್ಣು ಮಕ್ಕಳು ಮಾಡಬೇಕಾದಂತ ಗಾಯತ್ರಿ ಮಂತ್ರ. ಎಲ್ಲ ಬಿಟ್ಟು ಕೂತಿಯಾರಿ ಹೊತ್ತು ಉಪದೇಶ ಮಾಡೋರು ಇಲ್ಲ, ಏನು ಇಲ್ಲ. ಗಂಡಸರೇ ಗಾಯತ್ರಿ ಮಾಡ್ಬೇಕಾದ್ರೆ ಮಾಡ್ತಾ ಇಲ್ಲ, ಅದು ಉಪನಯನ ಮಾಡ್ಕೊಂಡು. ಇನ್ನು ನೀವ್ ಹೆಣ್ಮಕ್ಳು ಗಾಯತ್ರಿ ಮಾಡಿ ಅಂದ್ರೆ ಯಾರು ಮಾಡ್ತಾರೆ? ಆದ್ದರಿಂದ ಗಾಯತ್ರಿ, ಸೂರ್ಯನಲ್ಲಿ ಅರ್ಘ್ಯ ಪ್ರದಾನ ಮಾಡಿ ಗಾಯತ್ರಿ ಮಂತ್ರ, ಅಗ್ನಿಯಲ್ಲಿ ಆಹುತಿಯನ್ನ ಕೊಟ್ಟು ವೈಶ್ವದೇವಾದಿಗಳನ್ನ ಮಾಡಿ ನನ್ನ ಪೂಜೆ, ಬ್ರಾಹ್ಮಣರಲ್ಲಿ ದಾನ ಭೋಜನ ಇತ್ಯಾದಿಗಳನ್ನ ಹಾಕಿ ಪೂಜೆ. ಕೃಷ್ಣ ಅಂತಾನೆ ಬರೀ ಭಕ್ತರು ಬ್ರಾಹ್ಮಣರೇ ಅಲ್ಲಪ್ಪ, ಎಲ್ಲ ಇದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ಗೋವುಗಳು. ಸೂರ್ಯೋಗ್ನಿರ್ ಬ್ರಾಹ್ಮಣ ಗಾವಹ, ಗೋವುಗಳಿಗೆ ಗೋಗ್ರಾಸವನ್ನ ಕೊಟ್ಟು ನನ್ ಪೂಜೆ ಮಾಡ್ರಿ. ವೈಷ್ಣವ, ಆ ವೈಷ್ಣವ ಅನ್ನೋದಕ್ಕೆ ಜಾತಿ ಕುಲ ಮತ ಯಾವ ಭೇದವೂ ಇಲ್ಲ. ವೈಷ್ಣವೇ ಬಂಧು ಸತ್ಕೃತ್ಯ ಬಾಂಧವಾಹ ವೈಷ್ಣವ ಸರ್ವೇ ಅಂತ ಅನುಸಂಧಾನ ಮಾಡಿ ಮರ್ಯಾದೆಯನ್ನು ಮಾಡೋದು. ಖಂ, ಹೃದಯಾಕಾಶದಲ್ಲಿ. ಖಂ ಅಂದ್ರೆ ಆಕಾಶ. ಯಾವ ಆಕಾಶ? ಗಣಪತಿ ಅಂತ ಒಂದರ್ಥ, ಇನ್ನೊಂದರ್ಥ ಹೃದಯಾಕಾಶದಲ್ಲಿ ಧ್ಯಾನ ಮಾಡೋದು ದೇವರನ್ನ. ಅದಾದ್ಮೇಲೆ ಮರುತ್ ಅಂದ್ರೆ ವಾಯುದೇವರು, ಮುಖ್ಯ ಪ್ರಾಣ ದೇವರಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂತ ವಾಯವು ಮುಖ್ಯ ದಿಯ. ಅದಾದ್ಮೇಲೆ ನೀರು, ದೇವರ ಪೂಜೆಯನ್ನೆಲ್ಲ ಮಾಡ್ಬೇಕಾದ್ರೆ ಎಲ್ಲಾ ಐಟಮ್ಗಳಿದೆ, ಏನು ಬೆಳ್ಳಿಯ ಬಂಗಾರದ ಪಾತ್ರೆಗಳಿದೆ, ನೀರೇ ಇಲ್ಲ ಅಂದ್ರೆ ಪೂಜೆಗೆ ಮುಖ್ಯವಾಗಿ ಬೇಕಾದ ಯಾವುದು? ನೀರು. ನೀರಿಗೆ ನೀರು ಅಂತ ಯಾಕೆ ಕರೀತಾರೆ? ಈ ಅರ್ಥ ತಿಳ್ಕೊಂಡು ನೀರು ಮುಟ್ಟಕ್ ಭಯ ಆಗುತ್ತೆ. ನೀರಿಗೆ ಆಪಹ ಅಂತ ಸಂಸ್ಕೃತದಲ್ಲಿ ಹೆಸರು. ಯಾಕೆ ಅಂದ್ರೆ ಅರ್ಚನೀಯತ್ವಾದ ಆಪಹ ಅಂತ. ದೇವರ ಪೂಜೆ ಮಾಡ್ಬೇಕಾದ್ರೆ ಯಾವುದಿಲ್ಲ ಅಂದ್ರೂ ಪರವಾಗಿಲ್ಲ, ನೀರಿರ್ಲೇಬೇಕು. ಮಂತ್ರಾಕ್ಷತೆ ಆಗ್ತೀನಿ ಅಂದ್ರೆ ನೀರು ತೋರಿಸಾಕ್ಬೋದು, ಧೂಪ ದೀಪಕ್ಕೂ ನೀರೇ, ಆಭರಣಕ್ಕೂ ನೀರೇ, ಅರ್ಘ್ಯ ಪಾದ್ಯ ಆಚಮನ ಮಧುಪರ್ಕ ಪುನರಾಚಮನ ಸ್ನಾನ ವಸ್ತ್ರ ವಿಭೂಷಣ ಷೋಡಶೋಪಚಾರಗಳನ್ನು ಪದಾರ್ಥ ಇಲ್ಲ ಅಂದ್ರೆ ನೀರಲ್ಲೇ ಮಾಡೋದು. ದ್ರವ್ಯಾಣಾವಪ್ಯಭಾವೇತು ಸಲಿಲೇನಾಪಿ ಪೂಜಿತ ಅಂತ ದೇವರ ಪೂಜೆಗೆ ಬರುವ ಪ್ರಧಾನವಾದ ಒಂದು ಅಂಗ ಆ ನೀರು. ಆ ನೀರು ಅತ್ಯಂತ ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ಆಪ ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವ ವೈಷ್ಣವ ಕಂ ಮರುತ್ ಜಲ ಭೂ. ಆಮೇಲೆ ಭೂಮಿಯಲ್ಲಿ ಪೂಜೆ ಮಾಡಬೇಕು ದೇವರನ್ನ. ಭೂಮಿಯಲ್ಲಿ ದೇವರ ಪೂಜೆ ಮಾಡೋದು ಹಾಗೆ ಅದಕ್ಕೆ ಹೇಳ್ತಾರೆ ರಂಗವಲ್ಲಿಗಳನ್ನ ಹಾಕಿ ಪೂಜೆ ಮಾಡೋದು. ಆದ್ದರಿಂದ ರಂಗವಲ್ಲಿಗಳನ್ನ ಹಾಕ್ಬೇಕಾದ್ರೆ ರ್ಯಾಂಡಮ್ ಆಗಿ ಹಾಕೋದಲ್ಲ, ಇಷ್ಟಿಷ್ಟು ಚುಕ್ಕೆಗಳು ಅಂತ ಇರ್ಬೇಕು. ನನಗೇನೋ ಇಷ್ಟ ಬಂತು ಅಂತ ಹೇಳಿ ಇವತ್ ನಮ್ಮ ಮನೆ ಮುಂದೆ ದಾಸವಾಳದ ಹೂವ ಬಿಡಿಸ್ಬಿಡ್ತೀನಿ ಅಂತಂದ್ರೆ ಅದಾಗಲ್ಲ. ದಾಸವಾಳದ ಹೂವ ಗೋಡೆ ಮೇಲೆ ಬಿಡಿಸ್ಬೋದು ಬೇಕಾದ್ರೆ ಮನೆಯಲ್ಲಿ. ನನಗೆ ಗುಲಾಬಿ ಇಷ್ಟ, ಅದು ಮಂಡಲ. ದೇವರ ಪೂಜೆಯನ್ನು ಮಾಡಬೇಕು ಅಂದ್ರೆ ಇಲ್ಲೇ ಪ್ರತಿಮೆಯಲ್ಲಿ ನನ್ನ ಪೂಜೆ ಮಾಡ್ರಿ ಅಂತ ಕೃಷ್ಣ ಅಂದ. ಎಷ್ಟು ತರ ಪ್ರತಿಮೆ ಇದೆ ಅಂದ್ರೆ ಮೊದಲನೇದು ಕಲ್ಲಿನ ಪ್ರತಿಮೆ ಶೈಲಿ, ಕಲ್ಲಿಂದ ಮಾಡುವಂತ ಪ್ರತಿಮೆ. ಶ್ರೀರಂಗ, ಶ್ರೀಮುಷ್ಣ, ತಿರುಪತಿ ಮೊದಲಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ದೇವರನ್ನ ಕಲ್ಲಲ್ಲಿ ಪೂಜೆ ಮಾಡ್ತಾರೆ. ಆ ಪ್ರತಿಮಾ ನಿರ್ಮಾಣ ಮಾಡಿ ಶೈಲಿ. ಎರಡನೇದು ಯಾವುದು? ದಾರುಮಯಿ, ಮರದ್ದು, ಹತ್ತಿ ಮರದಿಂದ ಮಾಡಿದ್ದಾರೆ, ಹತ್ತೇ ಮರದ ಅಂತ. ಅದಾದ್ಮೇಲೆ ನಾವು ಪೂರಿ ಜಗನ್ನಾಥನ್ ಕೊಟ್ಟು ಹೋದ್ರೆ ಅಲ್ಲಿ ಪೂರ್ಣವಾಗಿ ಮರದ್ದೆ. ತಿರುಕೈಲೂರಲ್ಲಿ ತ್ರಿವಿಕ್ರಮ ದೇವರ ಹತ್ರ ಹೋದ್ರೆ ಅದು ಪೂರ್ಣವಾಗಿ ಮರದ್ದೆ. ಆದ್ರಿಂದ ಮರದ ಪ್ರತಿಮೆಗಳಲ್ಲಿ ದೇವರು. ಅದರಿಂದ ನವರಾತ್ರಿ ಗೊಂಬೆ ಇಡ್ಬೇಕಾದ್ರೆ ಜಾಗೃತಿ ಆಗಿರ್ಬೇಕು. ದೇವರ ಪೂಜೆ ಮಾಡ್ಲಿಕ್ಕಿರೋ ಪ್ರತೀಕ ಅದು, ಏನೇನೋ ಇಟ್ಬಿಡೋದಲ್ಲ. ಅದಕ್ಕೆ ಪಟ್ಟದ ಬೊಂಬೆಗಳನ್ನು ಜೋಡಿಸುವಾಗ ಆವಾಹನೆ ಇಡ್ತಾರೆ, ಕಲಶ ಇಡ್ತಾರೆ, ದೀಪಗಳನ್ನು ಹಚ್ತಾರೆ. ಕಷ್ಟ ಇದೆ. ಶೈಲಿ ದಾರುಮಯಿ. ಅದಾದ್ಮೇಲೆ ಲೌಹಿ, ಲೋಹ, ಪಂಚಲೋಹ, ಗಂಗಾ ಯಮುನಾ ಅಂತ ಮಾಡ್ತಾರೆ. ತಾಮ್ರಕ್ಕೆ ಕಂಚು ಎರಡೇ ಲೋಹ ಮಿಕ್ಸ್ ಅದನ್ನ ಗಂಗಾ ಯಮುನಾ ಸ್ಟೈಲ್ ಅಂತ ಕರೀತಾರೆ. ಆ ತರ ಲೋಹಗಳಿದೆ. ಕೇವಲ ತಾಮ್ರದ್ದಿರುತ್ತೆ, ಕೇವಲ ಕಂಚಿಂದಿರುತ್ತೆ, ಪಂಚಲೋಹದ್ದಿರುತ್ತೆ, ಬೆಳ್ಳಿದಿರುತ್ತೆ, ಬಂಗಾರದಿರುತ್ತೆ. ಶೈಲಿ ದಾರುಮಯಿ, ಲೌಹಿ, ಲೇಖ್ಯ. ಲೇಖ್ಯ ಅಂದ್ರೆ ಪೇಂಟಿಂಗ್.
ಪೇಂಟ್ ಮಾಡ್ತಾರೆ. ದೇವರನ್ನ ಪೇಂಟ್ ಮಾಡಿ ಆ ಪ್ರತಿಮೆಗಳಲ್ಲಿ, ಅದು ಪ್ರತಿಮೆನೆ, ಅಲ್ಲೂ ಪೂಜೆ ಮಾಡಬಹುದು. ಅದಾದ್ಮೇಲೆ ರೇಪ್ಯ ರೇಖೆಗಳನ್ನ ಹಾಕ್ತಾರೆ, ಬರೀ ರೇಖೆಗಳು, ಅದನ್ನ ಮಂಡಲಗಳು ಅಂತ ಕರೀತಾರೆ. ಅದಾದ್ಮೇಲೆ ಸೈಕತಿ, ಸೈಕತ ಅಂದ್ರೆ ಮಣ್ಣಿನ ಗಣೇಶ ಮೊದಲಾದ ಪೂಜೆ ಮಾಡ್ತೀವಲ್ಲ, ಗೌರಿ ಗಣೇಶ ಎಲ್ಲ ಆ ತರ ಮಣ್ಣಿನ ಪ್ರತಿಮೆ ಪೂಜೆ ಮಾಡಬಹುದು. ಇನ್ನು ಮನೋಮಯಿ, ಯಾವ ಪ್ರತಿಮೆನೂ ಇಲ್ಲ, ಮನಸ್ಸಲ್ಲೇ ಅವನ್ ಕಾಲ್ ಹಂಗಿದೆ, ಕೈ ಹಿಂಗಿದೆ ಚಿಂತನೆ ಮಾಡಿ ಅದೇ ಪ್ರತಿಮೆ, ವಾಸನಾಮಯ ರೂಪ. ಕೊನೆಯದ್ಯಾವುದು? ಮಣಿಮಯಿ, ಮಣಿಗಳಿಂದ ನಿರ್ಮಾಣ ಮಾಡೋದು. ಮಣಿಗಳು ಅಂದ್ರೆ ಯಾವುದು? ಪುಷ್ಯರಾಗ, ನೀಲ, ಪಚ್ಚೆ, ಹವಳ, ಹೀಗೇನು ಬೇಕಾದಷ್ಟು ಮಣಿಗಳಿದೆಯಲ್ಲ, ಮಣಿಗಳಿಂದ ದೇವರ ಪ್ರತಿಮೆಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಪೂಜೆ ಮಾಡುವುದೇನು ಒಂದು ಕ್ರಮ. ಆದ್ದರಿಂದ ಪ್ರತಿಮೆಗಳು ಅಂತಂದ್ರೆ 8 ರೀತಿಯಾದ ಪ್ರತಿಮೆಗಳಿರುತ್ತೆ. ಆದ್ರೆ ಇದರಲ್ಲಿ ಮಣಿಗಳಲ್ಲಿ ಪ್ರತಿಮಾ ನಿರ್ಮಾಣ ಮಾಡಬೇಕಾದ್ರೆ ಇಷ್ಟೇ ಉದ್ದ ಇರ್ಬೇಕು, ಅಷ್ಟೇ ಉದ್ದ ಇರ್ಬೇಕು ಅನ್ನೋ ನಿಯಮ ಇಲ್ಲ. ಬಟ್ ಕಲ್ಲಲ್ಲಿ ಪ್ರತಿಮಾ ನಿರ್ಮಾಣವನ್ನ ಮಾಡಬೇಕಾದ್ರೆ ಅದು 96 ಅಂಗುಲ ಬರಬೇಕು. 96 ಅಂಗುಲ ಅಂದ್ರೆ ಏನು? ಆ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆ ಹೆಬ್ಬೆಟ್ಟು, ಆ ಪ್ರತಿಮೆ ಹೆಬ್ಬೆಟ್ಟು 96 ಆದಾಗ ಆ ಪ್ರತಿಮೆ ಆಗ್ಬೇಕು. ನಮ್ಮಲ್ಲಿ ಇಷ್ಟುದ್ದ ಪ್ರತಿಮೆ ಇದೆ ಅಂದ್ರೆ ಆ ಪ್ರತಿಮೆ, ಆಂಜನೇಯ ಪ್ರತಿಮೆ ಎಷ್ಟುದ್ದ ಇದೆ ಅಂತ ಇಟ್ಕೊಳ್ಳಿ, ಲೆಕ್ಕ ಹಾಕಿದಾಗ ಆಂಜನೇಯನ ಪ್ರತಿಮೆ ಹೆಬ್ಬೆಟ್ಟು, ಆ ಹೆಬ್ಬೆಟ್ಟನ್ನ 96 ಮಾಡಿದಾಗ ಎಷ್ಟುದ್ದ ಆಗುತ್ತೋ ಅಷ್ಟುದ್ದ ಪ್ರತಿಮೆ. ಒಂದು ಪ್ರತಿಮೆ, ಅರ್ಥ ಆಗಿಲ್ವಾ? ಒಂದು ಪ್ರತಿಮೆ ಇದೆ ಅಂತಂದ್ರೆ ಆ ಪ್ರತಿಮೆಯಲ್ಲಿ ಕೈ ಇರುತ್ತಲ್ಲ, ಆ ಕೈಯಲ್ಲಿ ಹೆಬ್ಬೆಟ್ಟು ಇರುತ್ತಲ್ಲ, ಆ ಹೆಬ್ಬೆಟ್ಟನ್ನ 96 ಭಾಗ ಅಳದಾಗ ಎಷ್ಟುದ್ದ ಆಗುತ್ತೋ ಅಷ್ಟುದ್ದಾನೇ ಪ್ರತಿಮೆ ಇರ್ಬೇಕು. ಅದಕ್ಕಿಂತ 97 ಅಂಗುಲ ಆಯ್ತು, 95 ಅಂಗುಲ ಆಯ್ತು, ಪೂಜೆಗೆ ಬರಲ್ಲ. ಪೂಜೆ ಮಾಡಿದರೂ ಸನ್ನಿಧಾನ ಇರಲ್ಲ, ಹಾಳ ಹೋಗ್ತಾರೆ. ಆದ್ದರಿಂದ ಪ್ರಾಚೀನರು ದೇವರ ಪೂಜೆ ಮಾಡ್ಬೇಕಾದ್ರೆ ಪ್ರತಿಮೆಗಳನ್ನ ಚೆನ್ನಾಗಿ ನಿರ್ಮಾಣ ಮಾಡೋದು. ಅದಕ್ಕೆ ತಾನೇ ಮನೆಗಳಲ್ಲಿ ಮುಷ್ಟಿಗಾತ್ರದ ಪ್ರತಿಮೆ ಬಿಟ್ಟು ಬೇರೆ ಪ್ರತಿಮೆ ತಗೊಂಡು ಹೋಗ್ಬೇಡ್ರಪ್ಪ, ಇಟ್ಕೋಬೇಡ್ರಿ, ನೈವೇದ್ಯ ಮಾಡಕ್ ಆಗಲ್ಲ ಅಂತ ಆದೇಶ ಮಾಡ್ತಾ ಇದ್ರು. ಆದ್ದರಿಂದ ಪ್ರತಿಮಾ 96 ಅಂಗುಲ. ದೇವಸ್ಥಾನ ಕಟ್ಟೋದು ಹೇಗೆ ಅಂತಲೇ ನಮ್ಮ ಶಾಸ್ತ್ರಗಳಿದೆ. ಆನೆ ಬೆನ್ನಿ ಏನಿದೆ, ಆನೆ ಬೆನ್ನು ಯು ಶೇಪದಿರುತ್ತಲ್ಲ, ಹಾಗೆ ಗರ್ಭಗುಡಿ ಕಟ್ಬೋದು. ಸರ್ಕಲ್ ಆಗಿರ್ಬೋದು, ಚೌಕವಾಗಿರ್ಬಹುದು, ರೆಕ್ಟಾಂಗಲ್ ಆಗಿರ್ಬೋದು, ಹೀಗೆಲ್ಲ ಆ ಪ್ರತಿಮೆಗಳು, ಆ ಎಲ್ಲ ಪ್ರತಿಮೆಗಳಲ್ಲಿ ಈಸಿಯಾಗಿ ದೇವರನ್ನ ಪೂಜೆ ಮಾಡ್ಲಿಕ್ಕೆ ಇರತಕ್ಕಂತ ಪ್ರತಿಮಾ ಭೂಮಿ ಅನ್ನೋ ಪ್ರತಿಮಾ. ಆ ಭೂಮಿ ಅನ್ನೋ ಪ್ರತಿಮೆಯಲ್ಲಿ ದೇವರ ಪೂಜೆಯನ್ನ ನಾವ್ಯಾರು ಮಾಡ್ತಾ ಇಲ್ಲ ಈಗ. ಆಕ್ಚುಯಲ್ ಆಗಿ ನಮ್ಮ ದೇಶದ ನಮ್ಮ ಈ ಪ್ರದೇಶದವರು ಮಾಡೋದಿಲ್ಲ. ಅದನ್ನ ಉಡುಪಿ ಕಡೆಯಲ್ಲಿ ವಿಶೇಷವಾಗಿ ಮಾಡ್ತಾರೆ. ಮಂಡಲಗಳನ್ನ ಹಾಕಿ ಪೂಜೆ ಮಾಡುವುದು ಅನ್ನೋ ಪದ್ಧತಿ, ಅದು ಕೃಷ್ಣ ಭಾಗವತದಲ್ಲಿ ಹೇಳಿದ ಪದ್ಧತಿನೇ. ನಾವು ಅದನ್ನ ನಮ್ಮ ದೇಶಾಚಾರ ಅಂತ ಮಾಡಿಕೊಂಡು ಬಂದಿಲ್ಲ. ಆಕ್ಚುಯಲ್ ಆಗಿ ಮಾಡ್ಬೇಕು. ಒಂದು ವಾಸ್ತು ಪೂಜೆ ಅಂತ ಮಾಡಬೇಕಾದ್ರೂ ವಾಸ್ತು ಮಂಡಲ ಅಂತ ಹಾಕ್ಬೇಕು. 64 ಕೋಣೆಗಳು ಬರ್ಬೇಕು ಅದರಲ್ಲಿ. 60 ಹಾರಿ, ಹರಿ, ಗಭೀರ, ಗಾಹನ, ಗಹನ ಅಂತೆಲ್ಲ ಎಷ್ಟು ದೇವತೆಗಳಿದ್ದಾರೆ. ಅಷ್ಟಕಾಷ್ಟ ಗೋಷ್ಠಾರಿ ಮಧ್ಯೆ ಬ್ರಹ್ಮ ಚತುಷ್ಟಯ ಅಂತ 64 ಚೌಕ ಆಗ್ಬೇಕು. ಸ್ಕ್ವೇರ್ ಅಲ್ಲಿ ಎಲ್ಲಿಂದ ಇಳಿಸ್ಲಿ 64 ಚೌಕ ಬರ್ಬೇಕು. 4 ದಿಕ್ಕಲ್ಲಿ ಬ್ರಹ್ಮ, 4 ದಿಕ್ಕಲ್ಲಿ ಸ್ಕಂದ, ಎಲ್ಲ ಅವ್ರಿಗೆಲ್ಲ ಬಲಿ ಕೊಟ್ಟು ವಾಸ್ತು ಪೂಜೆಯನ್ನು ಮಾಡಬೇಕು. ಒಂದು ಪ್ರತಿಮೆ ಕಲ್ಲಿಂದೋ ಮರದ್ದೋ ಪ್ರತಿಮೆ, ಪುರಿ ಜಗನ್ನಾಥ ಇವತ್ತು ಮಾಡ್ತಾ ಇದ್ದಾರೆ ಅದನ್ನ ನವಕಳೆಯ ಬರ ಅಂತ ಉತ್ಸವ ಮಾಡ್ತಾರೆ. ನವಕಳೆಯ ಬರ ಅಂದ್ರೆ ಈ ಇರುವ ಹಳೆ ಪ್ರತಿಮೆಯನ್ನು ವಿಸರ್ಜನೆ ಮಾಡ್ಬಿಡ್ತಾರೆ. ಹೊಸ ಪ್ರತಿಮೆ ತರಬೇಕು ಅಂದ್ರೆ ಸ್ವಪ್ನ ಆಗತ್ತೆ. ಆ ಜಾತಿಯ ಶಿಲ್ಪಿಗೆ ಸ್ವಪ್ನ ಆಗತ್ತೆ. ಸ್ವಪ್ನ ಆದಾಗ ಇಂಥ ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಅವನು ಹೋದ್ರೆ ಅಲ್ಲಿ ಆ ಮರ, ಒಂದ್ 2-3 ಮರ ಕಾಣುತ್ತೆ. ಒಂದೊಂದು ಮರಕ್ಕೆ ಪೂಜೆ ಮಾಡಿ ಅನ್ನದಲ್ಲಿ ಬಲಿ ಕೊಟ್ಟು ಅವತ್ ರಾತ್ರಿ ಅಲ್ಲೇ ಮಲ್ಕೊಳ್ತಾರೆ. ಮಲ್ಕೊಂಡಾಗ ಶುಭ ಸೂಚನೆಗಳು ಬಂದ್ರೆ, ಒಳ್ಳೆ ಸೂಚನೆಗಳು ಶಕುನಗಳು ಕಂಡು ಬಂದ್ರೆ ಏನ್ ಮಾಡ್ಬೇಕು? ಅದನ್ನ ತಗೋಬೇಕು. ಅಶುಭ ಸೂಚನೆ ಬಂತು ಅಂತಂದ್ರೆ ಅದನ್ನ ಬಿಟ್ಟು ಬೇರೆ ಮರಕ್ಕೆ ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಒಂದು ಉದಾಹರಣೆ ಪುರಿ ನಮ್ ಕಣ್ಣೆದ್ರಿಗಿದೆ. ದೇವಸ್ಥಾನ ಪ್ರತಿಮಾ ನಿರ್ಮಾಣ ಮಾಡಬೇಕಾದ್ರೆ ಸ್ತ್ರೀಶಿಲಾ, ಪುಂಶಿಲಾ, ನಪುಂಸಕ ಶಿಲಾ ಅಂತೆಲ್ಲ ಇದೆ. ಕಲ್ಲಿಗೆ ಹೊಡೆದಾಗ ಘಂಟೆಯ ನಾದ, ಓಂಕಾರದ ನಾದ ಬಂದ್ರೆ ಅದು ಪುಂಶಿಲ.
ಅದು ಪ್ರತಿಮಾ ನಿರ್ಮಾಣ ಮಾಡ್ಲಿಕ್ಕೆ ಯೋಗ್ಯವಾದ ಕಲ್ಲು. ಮಂದ್ರವಾದ ಮಿನಿಮಮ್ ಒಳ್ಳೆಯ ಒಳ್ಳೆ ಕರು ಅಂಬಾ ಅಂದಾಗ ಏನ್ ಸೌಂಡ್ ಬರುತ್ತೆ, ಆ ರೀತಿಯಾದಂತಹ ಮನೋಹರವಾದ ಶಬ್ದ ಏನಾದ್ರೂ ಬಂತು ಅಂದ್ರೆ ಆ ಪ್ರತಿಮೆ ಇಡ್ಲಿಕ್ಕಿರ್ತಕ್ಕಂತಹ ಪಾಣಿಪೀಠ ಅದನ್ನ ಮಾಡ್ಕೋಬೇಕು. ಶಬ್ದವೇ ಬರ್ಲಿಲ್ಲ ಕಲ್ಲು ಅಂದ್ರೆ ಆ ಕಲ್ಲನ್ನ ಪಿಂಡಿಕಾ ಅಂತ. ಪಿಂಡಿಕಾ ಅಂದ್ರೇನು? ಮೆಟ್ಟಿಲುಗಳಿಗೆ, ದ್ವಾರಬಂಧಗಳಿಗೆ, ತೊಲೆಗಳಿಗೆ, ಈ ತರ ಕಂಬಕ್ಕೆ ಎಲ್ಲ ಅದಕ್ಕೆ ಯೂಸ್ ಮಾಡ್ಕೋಬೇಕು. ಕಲ್ಲುಗಳ ನನಗಿಷ್ಟವಾದ ಕಲ್ಲಿದು ಅಂತ ಹೇಳಿ ಯಾವ್ಯಾವ್ದೋ ತಂದು ಮಾರ್ಬಲ್ ಗೀರ್ಬದಲ್ಲೆಲ್ಲ ತಂದು ಅದು ಯಾವ ಶಿಲೆ ಅಂತ ಗೊತ್ತಿಲ್ಲದೆ ಪೂಜೆಯನ್ನು ಮಾಡಿಬಿಟ್ರೆ, ಶುರು ಮಾಡಿದ್ರೆ ಅಪಚಾರಗಳಾಗ್ಬಿಡುತ್ತೆ. ಅದರಿಂದ ಪ್ರತಿಮಾ ನಿರ್ಮಾಣ ಶಾಸ್ತ್ರ ಅಪಾರವಾದದ್ದು. ಕೃಷ್ಣ ಹೇಳ್ತಾನೆ 15 ದಿನ ಊಟ ಹಾಕ್ಬೇಕಂತೆ. ಇವತ್ತು ಪ್ರತಿಷ್ಠಾಪನೆ ಅಂತಂದ್ರೆ ವಾರ ಮೊದಲು, ವಾರ ಆದ್ಮೇಲೆ ನಾಯಿ ಬಂತ ಅಂತ ಕಾಯ್ತಾ ಇರ್ಬೇಕು. ಇವತ್ತು ಉತ್ಸವ ಆಯ್ತು, ನಾವೇ ಬಾಗಲ ಹಾಕೊಂಡು 4 ಜನ ಊಟ ಮಾಡಿದ್ವಿ, ತೊಳೆದು ಮನೆಗೆ ಹೊಟ್ಟೋದ್ವಿ ಅಂದ್ರೆ ಉತ್ಸವ ಆಗ್ಲಿಲ್ಲ. ಅನ್ನದಾನ ಆಗ್ಬೇಕು ಅಂದ್ರೆ ನಾಯಿಗೂ, ನಾಯಿ ತಿನ್ನೋನ್ಗೂ ಊಟ ಹಾಕ್ಬೇಕು. ಅಂದ್ರೆ ಆ ಮಟ್ಟಕ್ಕೂ ಪ್ರಸಾದ ಎಲ್ಲರಿಗೂ ತಲುಪಬೇಕು ಅನ್ನೋ ಉದ್ದೇಶ. ವೈಭವದಿಂದ ಮಾಡ್ಬೇಕಂತೆ, ವೇದಗಳು, ಪಾರಾಯಣಗಳು ಎಲ್ಲ ಮಾಡ್ಬೇಕು ಅಂತಾನೆ. ಅದೆಲ್ಲ ಕಷ್ಟ ಅಂತಲೇ ಅವತ್ತು ಪೂಜೆ ಮಾಡಿ ಅವತ್ತೇ ವಿಸರ್ಜನೆ ಮಾಡಿ ಅಳಿಸಿ ಬಿಡುವಂತಹ ಒಂದು ಪೂಜೆ ಭೂಮಿಯಲ್ಲಿ ಮಾಡುವಂತ ಪೂಜೆ. ಭೂಮಿಯಲ್ಲಿ ಮಾಡೋ ಪೂಜೆ ಮಂಡಲಗಳು. ಯಾವ ಮಂಡಲ? ಚಕ್ರಾಬ್ಜ ಮಂಡಲ ಬರೀತಾರೆ, ಭದ್ರಕ ಮಂಡಲ ಅಂತ ಬರೀತಾರೆ, ಬೇಕಾದಷ್ಟು ಮಂಡಲಗಳಿದೆ. ಆ ಮಂಡಲಗಳಲ್ಲಿ ಅಂತರ್ಗತನಾದ ಭಗವಂತನನ್ನ ಆವಾಹನೆ ಮಾಡಿ ಪೂಜೆಯನ್ನು ಮಾಡತಕ್ಕಂತಹ ಒಂದು ಕ್ರಮ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ರಂಗೋಲಿಗಳು ಹಾಕ್ಬಿಡ್ತಾರೆ ಇವತ್ತೆಲ್ಲ. ನಾವು ಕೈಯಲ್ಲಿ ಮುಟ್ಟಿದ್ರೆ ಒಂಥರ ಇದಾಗ್ಬಿಡುತ್ತೆ ರಂಗೋಲಿಗಳಂದ್ರೆ. ಕೃಷ್ಣನೇ ಭಾಗವತದಲ್ಲಿ ಶಾಸ್ತ್ರ ಹೇಳುತ್ತೆ, ಮರಗಳ ಎಲೆ ಬರುತ್ತಲ್ಲ, ಹಳದಿ ಬಣ್ಣದ ಪುಡಿ ಬೇಕು ಅಂದ್ರೆ ಹಣ್ಣಾದ ಎಲೆ ಒಣಗಿ ಅದನ್ನ ಪುಡಿ ಮಾಡಿ ಹಾಕ್ಬೇಕಂತ. ಚೂರ್ಣಂ ಪತ್ರಾತ್ಮಕಂ ಕುರಿಯಾತ್, ಶಾಸ್ತ್ರದ ಮಾತು. ಚೂರ್ಣ ರಂಗೋಲಿ ಪುಡಿ ಯಾವ್ದಿರ್ಬೇಕು ಅಂದ್ರೆ ಒಣಗಿದ ಎಲೆಯ ಪುಡಿ ಆಗಿರ್ಬೇಕು. ಅದು ಕೆಮಿಕಲ್ ಹಾಕ್ಬೇಡಿ, ಕೆಮಿಕಲ್ ಅಲ್ಲಿ ನಾನ್ ಬರಲ್ಲ ಅಂತ ದೇವ್ರಂತ. ಆ ಲೆವೆಲ್ಗೆ ಭೂಮಿಯಲ್ಲಿ ಪೂಜೆ ಮಾಡಿಬಿಟ್ರೆ ಬೇಗ ಒಲಿತಾನೆ ದೇವ್ರು. ಆದ್ರಿಂದ ಮಂಡಲಾರಾಧನೆ ಅಂತ ಅನ್ನೋದು ಅಷ್ಟು ಶ್ರೇಷ್ಠ. ಅದಕ್ಕೋಸ್ಕರವೇ ಭೂಮಿಯಲ್ಲಿ ರಂಗವಲ್ಲಿಯನ್ನು ಹಾಕ್ಬೇಕಾದ್ರೆ ಆ ರಂಗವಲ್ಲಿ ಅನ್ನೋದು ಮಂಡಲಗಳಲ್ಲಿ ಯಾವುದಾದ್ರೂ ಒಂದು ಮಂಡಲ ಆಗಿರ್ಬೇಕು. ರಂಗವಲ್ಲಿಗಳನ್ನ ಮನೆ ಮುಂದೆ ಹಾಕುವಾಗ ಭೂತ ಪ್ರೇತ ಪಿಶಾಚಿಗಳು ಮನೆ ಒಳಗೆ ಬರದೇ ಇರ್ಲಿ ಅಂತ ಒಂದು ಕಾರಣ ಆದ್ರೆ, ಸಾತ್ವಿಕ ಶಕ್ತಿಗಳೆಲ್ಲ ಮನೆಗೆ ಬರ್ಲಿ. ದುಷ್ಟ ಶಕ್ತಿಗಳನ್ನ ದೂರ ಮಾಡೋದು ಹೇಗೆ ಒಂದು ರಂಗೋಲಿಯ ಅಂಶವೋ, ಸಾತ್ವಿಕ ಶಕ್ತಿಗಳನ್ನ ಆಕರ್ಷಣೆ ಮಾಡೋದು ರಂಗೋಲಿ ಅಂಶವೇ. ನಾವು ಯುಗಾದಿಯಿಂದ ಯುಗಾದಿಗೆ ಅಂತ ಸ್ಟಿಕ್ಕರ್ ಅಂಟಾಕಿ ಮನೆ ಮುಂದೆ ಪೈಂಟ್ಗಳು ಬರೆದ್ರೆ ಯಾವ ದೇವತೆಗಳು ಬರ್ತಾರೆ ಮನೆಗೆ? ಯಾವ ದೇವಿ ಬರ್ತಾಳೆ? ಚಾನ್ಸೇ ಇಲ್ಲ. ಆದ್ದರಿಂದ ರಂಗವಲ್ಲಿ, ಅದಕ್ಕೆ ಕೆಂಪು ಮಣ್ಣು. ರಂಗವಲ್ಲಿ ಕೆಂಪು ಮಣ್ಣು, ಲಕ್ಷ್ಮೀನಾರಾಯಣರು. ಕೆಂಪು ಲಕ್ಷ್ಮೀ, ಬಿಳಿ ನಾರಾಯಣ, ಅವರಿಬ್ಬರ ಸಂಯೋಗವನ್ನ ನಾವು ಶುಕ್ರವಾರ, ಮಂಗಳವಾರ ಹಬ್ಬದ ದಿನ ಮಾತ್ರ ಕೆಮ್ಮಣ್ಣು ಹಾಕೋದು. ಇಲ್ಲ ಅಂತಂದ್ರೆ ಹಾಕಲ್ಲ. ಸಂಪ್ರದಾಯ ಶಾಸ್ತ್ರ ಹೇಳುತ್ತೆ ಪ್ರತಿನಿತ್ಯ ಒಂದು ಚುಕ್ಕೆ ಆದ್ರೂ ಕೆಮ್ಮಣ್ಣು ಇರ್ಬೇಕು. ಲಕ್ಷ್ಮಿ ಒಬ್ಳೇ ಇರಲ್ಲ, ನಾರಾಯಣ ಒಬ್ಬನೇ ಇರಲ್ಲ. ಈಗೆಲ್ಲ ನಿಯಮಗಳಿದೆ. ಕೃಷ್ಣ ಅಂತಾನೆ ಪ್ರತಿನಿತ್ಯ ಮನೆ ಸಾಯಂಕಾಲ 2 ಕಸ ಗುಡಿಸ್ಬೇಕಂತೆ. ಇವತ್ತಿಲ್ಲ, ಹೊರಟಾಗಿದೆ. 2 ಹೊತ್ತುಗಳಲ್ಲಿಯೂ ಅಂಗಳಕ್ಕೆ, ಮನೆ ಮುಂದೆ ಬಾಗಿಲಿಗೆ ನೀರ್ ಹಾಕಿ ಸಾರಿಸಿ ರಂಗೋಲಿ ಹಾಕ್ಬೇಕು. ಮನೆ ಮುಂದೆ ಪ್ರತಿನಿತ್ಯ ಸಾಯಂಕಾಲ ದೀಪ ಹಚ್ಬೇಕು. ಮತ್ತೆ ಒಂದು ಹಿಡಿ ಅರಳು ಆ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಾದ್ರೂ ಇರ್ಲೇಬೇಕು. ಇಲ್ಲಿ ಹೇಳಿದ್ದೆ ಅಂತ ಕಾಣುತ್ತೆ, ಲಾಜ ಅರಳು. ಅರಳಿಲ್ಲದ ಮನೆ ದರಿದ್ರವನ್ನ ಆಹ್ವಾನ ಮಾಡಿದಾಗ. ಶ್ರೀಮಂತಿಕೆಯ ದೊಡ್ಡ ಸ್ವತ್ತು ಏನು ಅಂದ್ರೆ ಅರಳು. ಜ್ಞಾನಿಗಳು ಬಂದ್ರು, ದೊಡ್ಡವರು ಬಂದ್ರು ಅಂತಂದ್ರೆ ಅವ್ರು ಸ್ವಾಗತ ಮಾಡೋದು ಹೆಂಗೆ? ಅರಳು ಹಾಕಿ ಸ್ವಾಗತ ಮಾಡ್ತಾರೆ. ಅರಳು ಅಂದ್ರೆ ಏನು? ಸಮೃದ್ಧಿಯ ಸೂಚಕ. ಎಲ್ಲರ ಮನೆಗಳಲ್ಲಿ ಒಂದು ಹಿಡಿ ಅರಳಾದ್ರೂ ಇರ್ಲೇಬೇಕು. ಈಗೆಲ್ಲ ಹೇಳ್ತಾರೆ ಕೃಷ್ಣ ತಳಿರು, ತೋರಣ, ನಿತ್ಯ ಅಲಂಕಾರ. ಹಬ್ಬದ ದಿನ ಮಾಡೋದೇ ಕಷ್ಟ, ನಿತ್ಯ ಅಲಂಕಾರ ಮಾಡೋದು ಹಿಂಗೆ. ಅವಾಗ ಏನಾಗುತ್ತೆ, ನಿಮ್ ಮನೇನೆ ದೇವಸ್ಥಾನ ಆಗ್ಬಿಡತ್ತಪ್ಪ ಅಂತ ಕೃಷ್ಣ ಅಂತಾನೆ. ಆದ್ದರಿಂದ ಆ ದೇವಸ್ಥಾನ ತಳಿರು, ತೋರಣ, ಅಲಂಕಾರ ಮಾಡ್ಲಿಕ್ಕೆ ಆಗದೆ ಇದ್ರು ರಂಗೋಲಿ ಅಂತ ಹಾಕ್ಬೋದಲ್ವಾ? ಅಷ್ಟೇ ಭೂಮಿಯಲ್ಲಿ ಮಾಡುವಂಥದ್ದು. ಅದಾದ್ಮೇಲೆ ಆತ್ಮ, ನಮ್ಮಲ್ಲಿ ಅಂತರ್ಯಾಮಿಯಾಗಿದ್ದಾನೆ ದೇವರು ಅಂತ ಚಿಂತನೆ ಮಾಡೋದು. ಸರ್ವಭೂತಾನಿ, ನನ್ನಲ್ಲಿ ದೇವ್ರು ಹೇಗಿದ್ದಾನೋ ಎಲ್ರಲ್ಲೂ ದೇವರಿದ್ದಾನೆ ಅಂತ ಹೀಗೆ 10 ಪ್ರತಿಮೆಗಳಲ್ಲಿ ನನ್ನನ್ನ ವಿಶೇಷವಾಗಿ ನೀನು ಪೂಜೆ ಮಾಡು ಅಂತ
ಯಾರಿಗ ಆದೇಶ ಮಾಡ್ತಾ ಇದ್ದಾನೆ? ಉದ್ಧವನಿಗೆ ಕೃಷ್ಣ ಆದೇಶ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ ನೀನೇನ್ ಹೇಳಿದ್ದಿ ಅದೆಲ್ಲವನ್ನು ಪಾಯಿಂಟ್ ಔಟ್ ಮಾಡ್ಕೊಟ್ಬಿಡಪ್ಪ ಅಂತ ಕೇಳಿದ್ರು. ಸರಿ ಆಗ್ಲಪ್ಪ, ಪಾಯಿಂಟ್ ಔಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಪ್ರತಿಮೆಗಳಲ್ಲಿ ಷೋಡಶೋಪಚಾರ ಪೂಜೆಗಳನ್ನು ಮಾಡೋದು ಹೆಂಗೆ? ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ, ಸ್ನಾನ, ವಸ್ತ್ರ, ವಿಭೂಷಣ, ಅದಾದ್ಮೇಲೆ ಉಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಮಂತ್ರ ಪುಷ್ಪ, ಅದಾದ್ಮೇಲೆ ಮತ್ತೆ ಪುನರ್ಧೂಪ ದೀಪಗಳು, ಕೃಷ್ಣಾರ್ಪಣ. ಹೀಗೆ 16 ಪೂಜೆಗಳು. ಈ 16 ಪೂಜೆಗಳನ್ನ ಪುರುಷ ಸೂಕ್ತದಿಂದ 16 ಮಂತ್ರಗಳಿದೆ ಪುರುಷ ಸೂಕ್ತಕ್ಕೆ. ಅದರಿಂದ ವಿಶೇಷವಾಗಿ ಮಾಡಬಹುದು. ದೇವರಿಗೆ ಪೂಜೆಯನ್ನ ಮಾಡಬೇಕಾದ್ರೆ 3 ಮಂತ್ರಗಳು ಪ್ರಧಾನ. ನನಗೆ ತುಂಬಾ ಇಷ್ಟವಾದ ಮಂತ್ರಗಳು 3 ಅಂತ ಕೃಷ್ಣ ಹೇಳ್ತಾನೆ. ಒಂದು ಪ್ರಸಿದ್ಧವಾದ ಪುರುಷ ಸೂಕ್ತ, ಅದಾದ್ಮೇಲೆ ಧಾಮ ನೀರಾಜನಾದಿವಿಹಿ ಅಂತ ಹೇಳಿಬಿಡ್ತಾನೆ. ಧಾಮ ಅನ್ನೋದು ಮಂತ್ರ ಒಂದು, ನೀರಾಜನ ಅನ್ನೋದು ಮಂತ್ರ. ಯಾವುದಿದು ಧಾಮ ಅನ್ನೋದೇ, ನೀರಾಜನ ಪೂರ್ಣಾವತಿ ಹಾಕ್ಬೇಕಾದ್ರೆ ಜೋರಾಗಿ ಜಾಂಟಿ ಹೊಡೆದ್ ಬಿಡ್ತಾರೆ ಇವತ್ತು. ಅದರಿಂದ ಮಂತ್ರ ಕಿಲಿಗ್ ಬೀಳಲ್ಲ. ಆಕ್ಚುअल ಕೇಳ್ಬೇಕ ಮಂತ್ರ. ಧಾಮಂತೆ ವಿಶ್ವಂ ಭುವನ ಮಧಿಷ್ಠಿತ ಮಂತಃ ಸಮುದ್ರೇ ಹೃದಯ ಅಂತರಾಯುಷಿ ಅಪಾಮನೀಕೆ ಸಮಿತೆ ಯಾವೃತಸ್ತಮಶ್ಯಾಮ ಮಧುಮಂತಂತ ಊರ್ಮಿಂ ಅಂತ ಧಾಮ ಅಂತ ಶಬ್ದ ಇರೋ ಮಂತ್ರ. ಸಮುದ್ರಾದೂರ್ಮಿ ಅಂತ ಸೂಕ್ತ. ಅದನ್ನ ಹೇಳು ನಾನು ಪೂಜೆ ಮಾಡ್ಬೇಕಾದ್ರೆ. ಅದಾದ್ಮೇಲೆ ನೀರಾಜನಾದಿಭಿಹಿ ಅಂತ. ನೀರಾಜನ ಅಂತ, ನಾವು ನೀರಾಜನ ಅಂದ್ರೆ ಏನು? ಬೇರೆ ಅರ್ಥ. ನೀರಾಜನ ಅಂದ್ರೆ ದೇವರಿಗೆ ಯಾವುದನ್ನ ಕೇಳೋದ್ರಿಂದ ತುಂಬಾ ಸಂತೋಷ ಆಗುತ್ತೆ, ಅದು ನೀರಾಜನ. ನಿತರಾಂ ರಂಜಯತಿ. ಯಾವುದದು? ದೇವರಿಗೆ ಮಂತ್ರಗಳಲ್ಲೇ ತುಂಬಾ ಸಂತೋಷ ಕೊಡುವಂತಹ ಮಂತ್ರ ಯಾವುದು? ಪವಮಾನ ಸೂಕ್ತ. 600 ಮಂತ್ರಗಳಿದೆ. ಪವಮಾನ ಸೂಕ್ತದ ಒಂದು ಮಂತ್ರವನ್ನ ಹೇಳಿ ದೇವರಿಗೆ ಮಂಗಳಾರತಿ ಮಾಡಿ ಪೂಜೆ ಮಾಡಿಬಿಟ್ರೆ ಅಷ್ಟು ಬತ್ತಿಗಳನ್ನ ಹಾಕಿ ಮಂಗಳಾರತಿ ಮಾಡಿದ ಪುಣ್ಯ. ಧಾಮ ನೀರಾಜನಾದಿವಿಹಿ ಅಂದ್ರೆ ನೀರಾಜನ ಮಂತ್ರಗಳು ಅಂದ್ರೆ ಯಾವುದು? ದೇವರಿಗೆ ತುಂಬಾ ಇಷ್ಟವಾಗುವಂತಹ ಪವಮಾನ ಮಂತ್ರಗಳು. ಅದರಿಂದ ನನಗೆ ಪೂಜೆ ಮಾಡಪ್ಪ. ಎಲ್ಲ ಮುಗಿಸಿ ನನಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಅನುಪಚಾರಗಳನ್ನ ಮಾಡು ಅಂತ ಕೃಷ್ಣ ಅಂದ. ಅನುಪಚಾರ ಅಂದ್ರೆ ಏನು? ಛತ್ರ, ಚಾಮರ, ಏನೇನ್ ಕೊಡ್ಬೇಕು ಅಂತ. ಛತ್ರ ಕೊಡ್ಬೇಕು, ಚಾಮರ ಕೊಡ್ಬೇಕು, ವ್ಯಜನ. ಚಾಮರಕ್ಕೂ ವ್ಯಜನಕ್ಕೆ ಏನ್ ವ್ಯತ್ಯಾಸ? ಚಾಮರ ಅಂತಂದ್ರೆ ಹತ್ತಾ ಇರೋದು ಹೀಗೆ. ವ್ಯಜನ ಅಂದ್ರೆ ಅದು ಹಾಕೋದೆ. ವ್ಯಜನ ಅಂದ್ರೆ ಗಾಳಿ ಹಾಕೋದು. ಚಾಮರ ಅಂತಂದ್ರೆ ಹಿಡಿದಿರೋದು ಹೀಗೆ. ಅದು ರಾಜೋಪಚಾರ, ಎಲ್ಲ ರಾಜವೈಭೋಗ ಅದೆಲ್ಲ. ಛತ್ರಿ, ಚಾಮರ, ವ್ಯಜನ, ದರ್ಪಣ, ಅದೇ ಕನ್ನಡಿ, ಅದಾದ್ಮೇಲೆ ಪಾದುಕೆ. ಈ 5 ಪ್ರಧಾನವಾದ ಉಪಚಾರಗಳನ್ನ ಪೂಜೆ ಆದ್ಮೇಲೆ ಮಾಡ್ಲೇಬೇಕು. ಅದು ನಮ್ಮ ಶಕ್ತಿ, ಬಂಗಾರದ್ದೋ ಬೆಳ್ಳಿದೋ ಅದು ಏನೂ ಇಲ್ಲ ಅಂದ್ರೆ ಛತ್ರಂ ಸಮರ್ಪಯಾಮಿ ಚಾಮರ ಸರ್ವೋಪಚಾರಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಆ ಮಂತ್ರಾಕ್ಷತೆ 6 ತಿಂಗಳು ಒಂದೇ ಮಂತ್ರಾಕ್ಷತೆ ಚೇಂಜ್ ಮಾಡೋದೇ ಇಲ್ಲ ನಾನು. ಆ ಕುಂಕುಮ ಅರಿಶಿನ ಅದೆಲ್ಲವೂ ಕೂಡ ಹುಳ ಬರೋ ತನಕ ಆ ಡಬ್ಬಿಲಿ ಹಾಗೇ ಇರತ್ತೆ. ನಾವುಗಳು ಮಾಡೋ ದೊಡ್ಡ ತಪ್ಪುಗಳೇನು ಅಂತಂದ್ರೆ, ಇವತ್ತು ಒಂದು ವ್ರತ, ಆ ವ್ರತ ಅಂತ ಭಾಗವತ ವ್ಯಾಖ್ಯಾನದಲ್ಲಿ ಬರೋ ಅಂಶಗಳಿದೆಲ್ಲ. ವ್ರತ ಅಂತ ಮಾಡುವಾಗ ನಮ್ಮ ಇರೋ ಬರೋದೆಲ್ಲ ಅವತ್ತೇ ತೆಗಿಯೋ ತೋರ್ಸಕ್ಕೆ. ದೇವ್ರಿಗೆ ತೋರ್ಸಕ್ಕೋ ಜನಕ್ಕೆ ತೋರ್ಸಕ್ಕೋ ಗೊತ್ತಿಲ್ಲ, ತೆಗೆದು ಇಷ್ಟು ದಪ್ಪ ಇರುತ್ತೆ. ಅರ್ಶಿನ ಕುಂಕುಮದ್ದು ಒಂದು ಪಾತ್ರೆಗಳು, ಅದ್ರ ತುಂಬಾ ಅರ್ಶಿನ ಕುಂಕುಮ ಹಾಕ್ಬಿಡೋದು. ಹಾಕಿ ಮತ್ ನಾಳೆ ಏನ್ ಮಾಡ್ತೀರಾ ಅದನ್ನ? ಜಾಗ್ರತೆ. ಅದಕ್ಕೆ ಶಾಸ್ತ್ರ ಜಾಗ್ರತೆ ಕೊಡೋದು ನಮಗೆ. ಹಾಕಿ ಪೂಜೆ ಮಾಡಿಬಿಟ್ರಿ. ಇದನ್ನ ಪೂಜೆ ಮಾಡಿದ್ದನ್ನ ಹಾಗೆ ಮುತ್ತೈದೆಯರಿಗೆ ಕೊಡೋಗಿಲ್ಲ, ಅವ್ರಿಗೆ ಕೊಡಕ್ಕೆ ಬೇರೆ ಇರ್ಬೇಕು, ಅರ್ಚನೆಗೆ ಬೇರೆ ಇರ್ಬೇಕು. ಇಷ್ಟಿಷ್ಟು ದಪ್ಪ ಇರುತ್ತೆ ಅರ್ಶಿನ ಕುಂಕುಮದ ಬಟ್ಲು. ತುಂಬಾ ಹಾಕಿ ನಾಳೆ ಬೆಳಗ್ಗೆ ಯೂಸ್ ಮಾಡದೆ ಹಬ್ಬಕ್ಕೆ ಅಂತ ಯೂಸ್ ಮಾಡಿದ್ದು ಮಿಕ್ಕಿದೆ ಮತ್ತೆ ಡಬ್ಬಿಗೆ ಹಾಕ್ಬಿಡ್ತೀನಿ ಅಂತಂದ್ರೆ ಮತ್ತೆ ಪುನಃ ವಾಪಸ್ ಬರಲ್ಲ ಅದು. ಹಾಗಂತ ಮಂಗಳ ದ್ರವ್ಯಗಳನ್ನ ವಿಸರ್ಜನೆ ಮಾಡೋಗೂ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು ಹಾಗಾದ್ರೆ? ಸೂಕ್ಷ್ಮ ಧರ್ಮಗಳಿದೆಲ್ಲ. ಹಬ್ಬ ಮಾಡಿಯೂ ಪುಣ್ಯ ಬರದೇ ಇರೋ ಕಟ್ಕೊಳ್ಳೋದು ನಾವೆಲ್ಲ ಕ್ರಮ ತಗೊಳ್ಳೋದು. ಚಿಕ್ಕ ಚಿಕ್ಕ ಬಟ್ಟಿರ್ಬೇಕು. ಪುಷ್ಪ ಅದಕ್ಕೆ ನೋಡಿ, ಹೂವಿಗೆ ಮತ್ತೆ ಪತ್ರೆಗಳು ಹಾಕ್ಲಿಕ್ಕೆ ದೊಡ್ಡ ದೊಡ್ಡ ತಟ್ಟೆ, ಹೂವಿನ ಬುಟ್ಟಿ ಇಟ್ಕೊಳ್ಬೇಕು. ದೇವರಿಗೆ ಮಾಡಿ ವಿಸರ್ಜನೆಯನ್ನ ಮಾಡುವಾಗ ಈಗ ಹತ್ರದಿರ್ಬೇಕು. ಏನಿದೆ ಹಾಕಿ ಎನ್ನುವಾಗ ಹಿಂಗೆ 2 ಉಗುರಿನ ತೆಗೆದು ಹಾಕ್ಬಿಡೋದು ದೇವ್ರ ಮುಂದೆ. ಕೈ ತುಂಬಾ ಅರ್ಶಿನ ಕುಂಕುಮ ಹಾಕ್ಬೇಕು. ದೇವರಿಗೆ ಸೌಮಾಂಗಲ್ಯ ದ್ರವ್ಯಾಣಿ ಸಮರ್ಪಯಾಮಿ ಅಂತ
ಮಂಗಳ ದ್ರವ್ಯ ಹಾಕುವಾಗ ಶಾಸ್ತ್ರ ಆದೇಶ ಮಾಡುತ್ತೆ, ಒಂದು ಸರ ತಗೊಳ್ಬೇಕಾದ್ರೆ ಚಿಕ್ಕ ಮಕ್ಕಳಿಗೆ, ಅತೀ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸುವಾಗ ಹೇಗೆ 3 ಬೆಟ್ಟಲ್ ತಗೊಂಡು ಹಾಕ್ತಾರೆ, ಹೀಗೆ ಎಷ್ಟು ಬರುತ್ತೆ ಇಷ್ಟನ್ನು ತಗೊಂಡು ಹಾಕ್ಬೇಕು ಒಂದ್ಸಲ ಕುಂಕುಮಾರ್ಚನೆ ಅಂತಂದ್ರೆ. ಈಗ ತಗೊಂಡು ಹೀಗ್ ಹಾಕ್ಬೇಕು. ನಾವ್ ಹಿಂಗ್ ಹಾಕ್ತಿವಿ, ಹಿಂಗ್ ತಗೊಂಡು ಹಿಂಗ್ ಹಾಕ್ಬಿಡೋದು. ಯಾಕೆ? ಅಲಂಕಾರ ಕಾಣ್ಲಿಲ್ದೆ ಹೋದ್ರೆ, ತಮ್ಗೆಗಳು ಕಾಣದೆ ಹೋದ್ರೆ ಅಲ್ವಾ? ಹೀಗ್ ಮಾಡಿದ್ರೆ ಇಷ್ಟು ದಪ್ಪ ಬಟ್ಲು ಜನ್ಮಕ್ ಬರುತ್ತೆ ಅಲ್ವಾ? ಹೀಗ್ ಮಾಡಿದ್ರೆ ಚೆನ್ನಾಗ್ ಪೂಜೆ ಆಗುತ್ತೆ, ಖಾಲಿ ಆಗುತ್ತೆ. ಆದ್ರಿಂದ ಇನ್ನೊಂದು ಪಾಠ ಅದು, ಮಾಡಿದ್ರೆ ಉಳಿಸಿ ಎಲ್ಲ ದೇವರ ಪೂಜೆಗೆ ಇರೋ ಹಾಗಿರ್ಬೇಕು. ನಾಳೆ ಬೆಳಗ್ಗೆ ತೆಗೆದಿಡುವಾಗ ಸ್ವಲ್ಪ ಉಳಿದದ್ದನ್ನ ವಿಸರ್ಜನೆ ಮಾಡಿ ತೊಳೆದು ಒಳಗಿಟ್ಬಿಡೋದು. 99 ಭಾಗ ಅದರಲ್ಲೇ ಉಳಿಸ್ಬಿಟ್ರೆ ಪುಣ್ಯ ಬರೋದು. ದೇವರ ಪೂಜೆಯ ಕ್ರಮಗಳು ಬೇಕಾದಷ್ಟಿದೆ. ಅದಾದ್ಮೇಲೆ ಮಂಚಗಳನ್ನ ದೇವ್ರಿಗೆ ಸಮರ್ಪಣೆ ಮಾಡೋದು, ಹಾಸಿಗೆಗಳನ್ನ ಕೊಡೋದು, ಇದೆಲ್ಲ ರಾಜೋಪಚಾರದಲ್ಲಿ ಬರುತ್ತೆ. ತಾಂಬೂಲ ಇತ್ಯಾದಿಗಳೆಲ್ಲ ಬರುತ್ತೆ. ಪೂಜೆ ಮುಗಿಬೇಕಾದ್ರೆ 2 ಕೈ ತುಂಬಾ ಬಿಡಿ ಹೂವನ್ನು ತಗೊಂಡು 8 ಭಾವಪುಷ್ಪಗಳನ್ನ ಸ್ಮರಣೆ ಮಾಡ್ತಾ, ಆ 8 ಭಾವಪುಷ್ಪ 12ನೇ ಸ್ಕಂದ ವಿಶೇಷವಾಗಿ ಹೇಳ್ತೀನಿ ಅದನ್ನ, ದೇವ್ರ ಮೇಲೆ ಆಪಾದ ಮಸ್ತಕ ಹಾಕ್ಬೇಕು. ಹೀಗೆ ಕೈ ತುಂಬಾ ಬಿಡಿ ಹೂವು ತಗೊಂಡು ಹೀಗೆ ಅರ್ಚನೆ ಮಾಡ್ಬೇಕು ದೇವ್ರು. ಅದನ್ನೇ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಅಂತ ಹೇಳಿ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಕೃಷ್ಣ ಅಂತಾನೆ, ಏನ್ ಪ್ರಾರ್ಥನೆ ಮಾಡ್ತೀಯಪ್ಪ? ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ ಜೋರಾಗಿ ಹೇಳ್ಬೇಕಂತೆ. ಸ್ತವೈಹಿ ಉಚ್ಚಾವಚೈಹಿ ಅಂತ ಜೋರಾಗಿ ಹೇಳು. ಹಾಗೆ ಶ್ರೌತೈಹಿ ವೇದಗಳಲ್ಲಿ ಹೇಳಿದ ಮಂತ್ರಗಳನ್ನು ಹೇಳು. ಸರಿ, ನಂಗೆ ಬರಲ್ಲ. ಸೌರಾಣೈಹಿ ಪುರಾಣಗಳಲ್ಲಿ ಹೇಳಿದ ಸ್ತೋತ್ರಗಳನ್ನು ಹೇಳಿ ನಮಸ್ಕಾರ ಮಾಡು, ಅದೂ ಬರಲ್ಲ. ಪ್ರಾಕೃತೈರಪಿ, ಪ್ರಾಕೃತ ಅಂದ್ರೆ ನಿನ್ನ ಭಾಷೆ, ನಿನ್ನ ಮದರ್ ಟಂಗ್ ಯಾವುದು? ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಮರಾಠಿ, ಹಿಂದಿ ಇಲ್ಲ ಬಿಡಿ, ಅದೇ ಮೊನ್ನೆ ಬಂದ ಭಾಷೆ ಅದು. ಪ್ರಾಚೀನವಾದ ಪ್ರಾಕೃತ ಭಾಷೆ, ನಿನ್ನ ಮಾತೃಭಾಷೆಗಳಲ್ಲಿ ದೇವರೇ ಕಾಪಾಡು ಅಂತ. ವೇದಗಳಲ್ಲಿ ಪುರಾಣಗಳಲ್ಲಿ ಹೇಳಿದ ವಿಷಯಕ್ಕೆ ವಿರೋಧ ಬರದೇ ಇರುವಂತೆ ದೇವರೇ ಕಾಪಾಡಪ್ಪ, ಎಲ್ರಿಗಿಂತ ದೊಡ್ಡವನ್ ನೀನು, ಕಾಪಾಡು, ಒಳ್ಳೇದು ಮಾಡು ಅಂತ ಹೇಳಿ ಪ್ರಸೀದ ಭಗವನ್ ಇತಿ ವಂದೇತ ದಂಡವತ್. ಸಾಷ್ಟಾಂಗ ನಮಸ್ಕಾರ ಪುರುಷರು, ಪಂಚಾಂಗ ನಮಸ್ಕಾರ ಸ್ತ್ರೀಯರು, ಇದನ್ನ ಮಾಡಿಬಿಡಬೇಕು. ಹೀಗೆ ಮಾಡಿದರೆ ಉದ್ದವ ಷೋಡಶೋಪಚಾರ ಪೂಜೆಗಳನ್ನ ಮಾಡೋದ್ರಿಂದ ನಾನು ತುಂಬಾ ಸಂತೃಪ್ತನಾಗ್ತೇನಪ್ಪ. ಪ್ರತಿನಿತ್ಯ ನನ್ನನ್ನ ಒಂದು ಸಲ 5 ನಿಮಿಷವಾದ್ರೂ ಮುಟ್ಟಿಬಿಡು. ನನ್ನ ಪ್ರತಿಮೆಗಳನ್ನ, ಶಾಲಗ್ರಾಮವೋ ಪ್ರತಿಮೆಯೋ ಯಾವುದೋ ಒಂದನ್ನ ಮುಟ್ಟು ಸಾಕು. ಮುಟ್ಲಿಕ್ಕಾಗಲಿಲ್ಲ ಅಂದ್ರೆ ದೀಪ ಹಚ್ಚು ಸಾಕು. ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಎಲ್ಲಿ ಎಷ್ಟೆಷ್ಟು ಭಗವದ್ ರೂಪಗಳಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ನಾನು ಪ್ರತ್ಯೇಕವಾಗಿ ಶಾಲಗ್ರಾಮದಲ್ಲಿ 5,000 ಚಿಲ್ಲರೆ ಭಗವದ್ ರೂಪಗಳಿದೆ. ಒಂದು ಹಲಗಾರ್ತಿ ಒಳಗಿದೆ, ತುಳಸಿ ಒಳಗಿದೆ, ಹೂವದಲ್ಲಿದೆ, ಹೂವದಲ್ಲಿ ಹಾಕೋ ಬಟ್ಲಲ್ಲಿದೆ. ಆದ್ರಿಂದ ಮಡಿ ಉಟ್ಕೊಂಡು ದೇವ್ರ ಪೂಜೆ ಮಾಡೋರೇ ಏನ್ ದೊಡ್ಡ, ಅವ್ರೇನ್ ಮಹಾನುಭಾವರೇನಲ್ಲ. ಅವರಿಗೆ ಉಪಕಾರ ಮಾಡೋರು ಅವರಷ್ಟು ಸಮಾನರಾದ ಮಹಾನುಭಾವರೇ. ಪೂಜೆಗೆ ರೆಡಿ ಮಾಡಿಕೊಡೋದು ಪೂಜೆ ಮಾಡಿದ್ದಕ್ಕಿಂತ ಪುಣ್ಯ. ಅದು ನಮ್ಮ ತಲೆ ಒಳಗಿದ್ದಾಗ ನಾವು ಸಾಲಿಗ್ರಾಮ ಮುಟ್ಟುವಂಗಿಲ್ವಲ್ಲ, ಪ್ರತಿಮಾ ಮುಟ್ಟುವಂಗಿಲ್ವಲ್ಲ ಅನ್ನೋ ಬೇಜಾರು ಇಲ್ವೇ ಇಲ್ಲ. ಅವನು ಸಾಲಿಗ್ರಾಮ ಹೆಂಗೋ, ನನಗೆ ಹಲಗಾರ್ತಿನೇ ಪ್ರತಿಮೆ, ನನಗೆ ಹಲಗಾರ್ತಿನ ತಿಕ್ಕಿ ತೊಳೆದು ಬಿಟ್ರೆ ಎಷ್ಟು 1000 ಭಗವದ್ ರೂಪ ಇದೆ ಅದರಲ್ಲಿ. ಒಂದು ಹೂ ಬಿಡಿಸ್ಕೊಟ್ರೆ ಎಷ್ಟು ರೂಪ ಇದೆ. ಆದ್ರಿಂದ ಒಟ್ಟಲ್ಲಿ ದೇವರ ಪೂಜೆ ಒಬ್ಬನೇ ಮಾಡೋದಲ್ಲ, ಇಬ್ಬರೂ ಸೇರಿ ದೇವರ ಪೂಜೆಯನ್ನ ಮಾಡೋದೇ. ಅದೇನಾಗುತ್ತೆ, ನೀವೆಲ್ಲ ಮಾಡ್ರಿ, ಹಾಕ್ಬಿಟ್ಟು ಗೋವಿಂದ ಅನ್ಬಿಡ್ತೀನಿ ನಾನು ಅಂತಂದ್ರೆ ಅದು ಪೂಜೆ ಆಗಲ್ಲ. ಇಬ್ಬರೂ ಸೇರಿ ಮಾಡ್ಬೇಕು, ಅದೇನಾಗುತ್ತೆ ಪೂಜೆ ಅಂತ ಆಗತ್ತೆ. ಈ ಷೋಡಶೋಪಚಾರ ಪೂಜೆ ನಿಮ್ಮ ಶಕ್ತಿಗನುಗುಣವಾಗಿ ಉದ್ಧವ, ನಿಮ್ ಶಕ್ತಿ ಎಷ್ಟಿದೆಯೋ ಅಷ್ಟು ವೈಭವದಿಂದ ಮಾಡಪ್ಪ. ಒಂದ್ ದಿವಸವೂ ಪೂಜೆ ಬಿಡಕ್ ಹೋಗಬೇಡ ಅಂತ ಕೃಷ್ಣ ಆದೇಶ ಮಾಡಿ, ಇನ್ನೇನ್ ಬೇಕು ಅಂದಾಗ ಸಾಂಖ್ಯ ತತ್ವಗಳನ್ನ ಹೇಳುವ 24 ತತ್ವ 3ನೇ ಸ್ಕಂದಲ್ಲಿ ಬಂತಲ್ಲ, ಅದನ್ನೇ 24 ತತ್ವಗಳಿಂದ ಕೂಡಿದ್ದು ಪ್ರಪಂಚ ಅಂತ ಆ ಸಾಂಖ್ಯ ತತ್ವದ ಬಗ್ಗೆ ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ದೇವರು ನೋಡಪ್ಪ, ಇದಿಷ್ಟು ನಾನೀಗ ಹೇಳಿದ್ದೀನಲ್ಲ, ಇದನ್ನ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಮಾತ್ರ ಹೇಳ್ಬೇಡ. ಯಾರು ಭಕ್ತರಿದ್ದಾರೆ ಅವ್ರನ್ನ ಕರೆದು ಕೂಡಿಸಿ ಹೇಳು. ಅಯೋಗ್ಯರಿಗೆ ಮಾತ್ರ ಈ ಉಪದೇಶವನ್ನ ಕೊಡ್ಲಿಕ್ಕೆ ಹೋಗ್ಬೇಡ. ಉದ್ಧವ,
ನಿನಗೆ ಒಳ್ಳೇದಾಗ್ಲಿ ಅಂತಂದಾಗ ಕೃಷ್ಣದೇವರ ಕಾಲನ್ನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟ ಉದ್ಧವ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ದುಃಖ ಆಯ್ತು, ಕಣ್ಣಲ್ಲಿ ನೀರು ಬಂತು, ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿತಾ ಇದೆ. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ, ಸ್ವಾಮಿ ನೀ ಹೊರಟೋಗ್ತಿಯಲ್ಲ, ನೀ ಹೊರಟೋ ನಾನು ಏನ್ ಮಾಡ್ಲಿ ಇವಾಗ ಅಂದ. ನೋಡಿ ಇಲ್ಲಿ ತನಕ ಉಪದೇಶ ಮಾಡಿದ್ದೀನಲ್ಲ, ಮತ್ತೆ ನಂಗೆ ದುಃಖ ಆಗುತ್ತೆ ಅಂದ್ರೆ ದೇಹ ಬೀಳಲೇಬೇಕು, ಜೀವಕ್ಕೆ ನಾಶವೇ ಇಲ್ಲ, ಟೆನ್ಷನ್ನೇ ಇಲ್ಲ. ಅವಾಗ ಆ ದೃಷ್ಟಿಯಲ್ಲಿ ನೀ ಏನ್ ಮಾಡು, ನೇರವಾಗಿ ಇಲ್ಲಿಂದ ಬದ್ರಿಗೆ ಹೊರಟು. ವಿಶಾಲ ಕ್ಷೇತ್ರ, ನಂದೇ ಆಶ್ರಮ ಇದೆ, ನೀವ್ ಬದ್ರಿಗೆ ಹೋಗು. ಅಲ್ಲಿ ದೇವರಂತ ನೋಡಿ, ಇಲ್ಲಿ ನಿತ್ಯ ಅಲಕನಂದ ಸ್ನಾನ ಮಾಡು. ಎಂಥ ದೊಡ್ಡ ಮಾತಂತಾನೆ, ಅಲಕನಂದ ನದಿ ನೋಡ್ಬಿಟ್ರೆ ಪಾಪಗಳ ಪರಿಹಾರ ಅಂತ. ಎಂಥ ದೊಡ್ಡ ತೀರ್ಥ. ಮೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ. ಈ ಕಾಶಿ ಗೀಶಿ ಎಲ್ಲ, ಕಾಶಿ ಕ್ಷೇತ್ರದಲ್ಲೆಲ್ಲ ಸತ್ತೋದ್ರೆ ಮೋಕ್ಷ ಅಂತ ನಾನ್ ಬೇಕಾದ್ರೆ ಹೇಳಿದ್ದೀನಿ. ನಾವ್ ವಿದ್ಯಾರ್ಥಿಗಳಾಗಿದ್ದಾಗ ಬದ್ರಿ ಯಾತ್ರೆಗೆ ಅಂತ ಹೋಗಿದ್ದಾಗ ಇವ್ರು ಮಡಿ ಹೆಂಗಸರು ಜೊತೆ ಆಗೇ ಬರೋರ್ರಿ. ಜೊತೆ ಆಗಿ ಬಂದ್ರೆ ಕಾಶಿಲಿ ಬಂದು ಮಾರನೇ ದಿನ ಬೆಳಗ್ಗೆ 3 ಗಂಟೆಗೆ ಅಲ್ಲಿ ಪ್ರಯಾಗ ಸ್ನಾನಕ್ಕೆ ಹೋಗ್ಬೇಕು ಅಂತ ನೋಡ್ತಾ ಇದ್ದೀವಿ. ಇವ್ರಿಬ್ರು ಇಲ್ವೇ ಇಲ್ಲ. ಏನು ಅಂದ್ರೆ ಲಗೇಜ್ ಅನ್ನ ಇಟ್ಟುಬಿಟ್ಟು ಅಷ್ಟು ಮಧ್ಯೆ ನಮ್ ಫ್ರೆಂಡ್ ನೀವು ಕಾಶಿ ಸತ್ರ ಮೋಕ್ಷ ಅಂತ ಪ್ರವಚನಗಳು ಮಾಡಿ, ಅದು ಹೆಂಗೆ ಹೇಳ್ಬೇಕು ಅದನ್ನ, ಸತ್ತೋದ್ರೆ ನೀವು ಸತ್ತೋಗ್ಲೇಬೇಕು ಅನ್ನೋ ತರ ಮನಸ್ಸಿಗೆ ಭಾವನೆ ತರಿಸ್ಬಿಟ್ಟು ಹೋಗೇ ಬಿಟ್ರು ಇಬ್ರು. ಇಲ್ವೇ ಇಲ್ಲ, 2 ಚಪ್ಪಲಿ ಇದೆ, ಬ್ಯಾಗ್ ಇದೆ ಅಷ್ಟೇ, ಕೃಷ್ಣಾರ್ಪಣ ಅಂದೋದ್ರು. ಏನ್ ಮಾಡ್ಬೇಕು ಆಮೇಲೆ? ಅಲ್ಲಿ ಅವ್ರ ಮಕ್ಕಳನ್ನ ಕರೆಸಿ ಪೊಲೀಸ್ ಕೇಸ್ಗಳ ಏನಾಯ್ತು ಒಟ್ನಲ್ಲಿ. ಅಲ್ಲಿಂದ ಬದ್ರಿಗೆ ಹೋದ್ರೆ ಅಲ್ಲಿ ಪ್ರವಚನ ಮಾಡ್ಬೇಕಾದ್ರೆ ಸ್ವಾಮಿಗಳಂದ್ರು, ಬೇರೆ ಊರಲ್ಲೆಲ್ಲ ಸತ್ರೆ ಮೋಕ್ಷ ಅಪ್ಪ, ಬದ್ರಿ ನೋಡ್ಬಿಟ್ರೆ ಮೋಕ್ಷ, ಇಲ್ಲಿ ಯಾರು ಅಟೆಂಡ್ ಮಾಡಕ್ ಹೋಗ್ಬೇಡಿ ನೀವು. ಅನ್ಯತ್ರ ಮರಣಾನ್ಮುಕ್ತಿ ಸ್ವಧರ್ಮ ವಿಧಿಪೂರ್ವಕಂ ಬದರಿ ದರ್ಶನಾದೇವ ಮುಕ್ತಿ ಪುಂಸಾಂ ಕರೆ ಸ್ಥಿತ ಅಂತ ಮಹಾಭಾರತದಲ್ಲಿ ಬರತಕ್ಕಂಥ ಮಾತು. ಆದ್ದರಿಂದ ಬದರಿಯಲ್ಲಿರುವಂತಹ ಅತ್ಯಂತ ಪವಿತ್ರವಾದಂತಹ ನದಿ, ಗಂಗೆಗೂ ಮೂಲವಾದಂತಹ ನದಿ. ಭೂಮಿಗೆ ಇಳಿದಾಗ ಅದು ಗಂಗೆ ಆಗತ್ತೆ, ಅಲ್ಲಿದ್ದಾಗ ಅವಳು ಅಲಕನಂದ ಅಂದ್ರೆ ಶಬ್ದ ಮಾತ್ರದಿಂದಲೇ ನಮ್ಮೆಲ್ಲ ಪಾಪಗಳನ್ನ ಪರಿಹಾರ ಮಾಡುವ ದೊಡ್ಡ ನದಿ ಅಂತ ಅರ್ಥ. ಕೃಷ್ಣ ಅಂತಾನೆ ಅಲಕನಂದ ನೋಡಿ ಪಾಪಗಳನ್ನ ಕಳ್ಕೊಂಡ್ಬಿಡು, ಸ್ನಾನ ಮಾಡು, ಅಲ್ಲಿರೋರಿಗೆ ಪಾಠ ಮಾಡು, ದೇಹತ್ಯಾಗ ಮಾಡು, ನನ್ನ ಹತ್ರ ಬಂದ್ಬಿಡ್ತೀಯ, ಟೆನ್ಷನ್ ಮಾಡ್ಕೋಬೇಡ ಅಂತ ತಲೆ ಮೇಲೆ ಕೈ ಇಟ್ಟು ಕಳಿಸ್ಬಿಟ್ಟ. ಹಾಗೆ ಕಳಿಸುವಾಗ ವಾಪಸ್ಸು ಅವನು ವಿದುರನನ್ನ ಭೇಟಿ ಮಾಡಿ ಅಲ್ಲಿಂದ ಮುಂದೆ ಹೊರಟ್ಬಿಟ್ಟ. ಅಲ್ಲಿಗೆ ಉದ್ಧವ ಗೀತೆ ಮುಗೀತು. ಇನ್ 2 ಅಧ್ಯಾಯ ಬಾಕಿ ಇದೆ. 29 ಅಧ್ಯಾಯ ಆಗಿದೆ ಈಗ, 30, 31 ಅದರಲ್ಲಿ ಅವತಾರ ಸಮಾಪ್ತಿ ಪರ್ವಗಳಿದೆಲ್ಲ. ಅಂದ್ರೆ ಕೃಷ್ಣ ಕಥೆಗೆ ಒಂದು ಜಸ್ಟಿಫಿಕೇಶನ್ ಬೇಕಲ್ಲ. ಆದ್ರೆ ಬೇರೆ ಕಡೆ ಹೋಗ್ಬಿಟ್ರು ದುಃಖ ಆಗತ್ತೆ, ಇಲ್ಲಿ ಹೋಗ್ಬಿಟ್ರು ದುಃಖ ಅಲ್ಲ. ದೇವ್ರು ಹೋಗಿದ್ಯಾಕೆ ಮತ್ತೆ ಬರಕ್ಕೆ ತಾನೆ. ಕೃಷ್ಣನಾಗಿ ಹೋದ, ಬುದ್ಧನಾಗಿ ಬಂದ, ನಾಳೆ ಕಲ್ಕಿಯಾಗಿ ಬರ್ತಾನಲ್ವಾ. ದೇವರದ್ದು ವಿಚಿತ್ರ, ದೇವ್ರು ಹೋಗ್ಬಿಟ್ಟ ಅಂತ ಹೇಳಕ್ ಆಗಲ್ವಲ್ಲ. ಈ ದೃಷ್ಟಿಯಲ್ಲಿ ನೆಕ್ಸ್ಟ್ ಏನಾಯ್ತು, ಆನ್ಸೈಟಿ ಜಾಸ್ತಿ ಆಗ್ತಿದೆ ಪರೀಕ್ಷಿತ ಮಹಾರಾಜರಿಗೆ. ಏನಾಯ್ತು, ನನ್ ಕಾಪಾಡಿದ ಸ್ವಾಮಿ ಏನಾದ, ಹೇಳ್ದ ಕೇಳ್ದೆ ಹೊರಟೋದ್ನಾ, ಹೇಳಿ ಹೋದ್ನಾ, ಏನಾಯ್ತು ಅಂತ ಅನ್ನುವಾಗ, ಇರು 2 ನಿಮಿಷ ಇರಪ್ಪ, 1 ವಾರವೇ ಕೇಳಿದ್ಯಾ, ಇನ್ನು ಒಂದಿನ ಯಾಕೆ ಟೆನ್ಷನ್ ಮಾಡ್ಕೊಂತೀಯ, ಹೇಳ್ತೀನಿರು ಅಂತ ಸಮಾಧಾನ ಮಾಡಿ ಶುಕಾಚಾರ್ಯರು ಹೇಳ್ತಾರೆ. ಉದ್ಧವ ಹೋದ ಮೇಲೆ ದ್ವಾರಕೆಯಲ್ಲಿ ದೊಡ್ಡ ಮಹೋತ್ಪಾತಗಳು ಬಂದ್ಬಿಡ್ತು. ಚತುರ್ದಶಿ ದಿವಸನೇ ಅಮಾವಾಸ್ಯೆ ಬಂದ್ಬಿಡ್ತು. ಆ ಅಮಾವಾಸ್ಯೆ ದಿವಸ ರಾಹುಗ್ರಸ್ತ ಸೂರ್ಯಗ್ರಹಣ ಬಂದ್ಬಿಡ್ತು. ಆಯ್ತು ನೋಡಿ. ಮಹಾಭಾರತ ಯುದ್ಧ ಆಗುವಾಗ ಆ ವರ್ಷದಲ್ಲಿ 15 ದಿನಗಳ ಗ್ಯಾಪ್ ಅಲ್ಲಿ 2 ಗ್ರಹಣ ಬಂದಿದೆ. ಹಂಗ್ ಬರಬಾರ್ದು. ಹಂಗೇನಾದ್ರೂ ಬಂದ್ರೆ ಮಹಾ ಜನಕ್ಷಯ ಅಂತ. 50 ಲಕ್ಷ ಜನ ಸತ್ರಲ್ಲ ಮಹಾಭಾರತ ಯುದ್ಧದಲ್ಲಿ. 15 ದಿನ ಗ್ಯಾಪ್ ಅಲ್ಲಿ ತಿಂಗಳಲ್ಲಿ 3 ಗ್ರಹಣ ಬಂತು ಅಂತ ಮಹಾಭಾರತ ಉಲ್ಲೇಖ ಮಾಡುತ್ತೆ. ಅದರ ಸೇಮ್ ಅಲ್ಲಿ ಹೇಗೋ ಇಲ್ಲೂ ಹಾಗೆ ದೊಡ್ಡ ಅಪಶಕುನ ಬಂತು. ಏನ್ ಅಪಶಕುನ ಬಂತು? ಚತುರ್ದಶಿಯೇ ಅಮಾವಾಸ್ಯೆ ಬಂದ್ಬಿಡ್ತು. ಆ ಅಮಾವಾಸ್ಯೆ ದಿನ ರಾಹುಗ್ರಸ್ತವಾದಂತಹ ಚಂದ್ರ ಸೂರ್ಯಗ್ರಹಣ ಬಂದ್ಬಿಡ್ತು. ಕೃಷ್ಣ ಅಂತ ಅವನೇ ಗ್ರಹಣ ಬೇಕು ಅಂತ ಮಾಡಿದ್ದವನು, ಬನ್ನಿ ಹೊಟ್ಟೋಗೋಣ ಇಲ್ಲಿಂದ ಅಂತ ಹೇಳಿ ಎಲ್ಲರನ್ನ ಪ್ರಭಾಸಕ್ಕೆ ಕಳಿಸ್ಬಿಟ್ಟ. ಹೆಣ್ಣು ಮಕ್ಕಳು ವಯಸ್ಸಾದವರು, ಇವರು 3 ಜನಗಳನ್ನ ಶಂಖೋದ್ಧಾರ ಕ್ಷೇತ್ರ ಅಂತ ಅಲ್ಲಿ ಕಳಿಸ್ಬಿಟ್ಟ. ಶಂಖೋದ್ಧಾರ ಅಂತ ಇವತ್ತು ಇದೆ, ಭೇಟ್ ದ್ವಾರಕ ಅಂತ ನಾವೇನ್ ಕರಿತೇವೆ, ಅಲ್ಲಿ ಶಂಖೋದ್ಧಾರ ಕ್ಷೇತ್ರ ಇದೆ. ಎಲ್ಲ ಹೆಣ್ಣು ಮಕ್ಕಳು, ವೃದ್ಧರು, ಚಿಕ್ಕ ಮಕ್ಕಳು ಎಲ್ಲ ಶಂಖೋದ್ಧಾರಕ್ಕೆ ಹೊರಟು ಹೋಗ್ಲಿ,
ನಾವೆಲ್ಲ ಪ್ರವಾಸಕ್ಕೆ ಕೊಟ್ಟೋಗೋಣ ಬನ್ನಿ ಅಂತ ಹೇಳಿ ಹಡಗುಗಳಲ್ಲಿ ರಥಗಳಲ್ಲಿ ಅವರೆಲ್ಲ ಪ್ರವಾಸ ಕ್ಷೇತ್ರಕ್ಕೆ ಬಂದ್ರಂತೆ. ಪ್ರವಾಸ ಕ್ಷೇತ್ರಕ್ಕೆ ಬಂದು ಬೆಳಗ್ಗೆ ಪ್ರವಾಸ ಕ್ಷೇತ್ರದಲ್ಲಿ ಏನು ಸ್ನಾನ, ಜಪ, ತರ್ಪಣ, ದೇವರ ಪೂಜೆ, ಆದ್ರೆ ಉಪವಾಸ ಇದ್ದಾರೆ, ಯಾರು ಊಟ ಮಾಡ್ಲಿಲ್ಲ. ದಾನ ಧರ್ಮ ದಕ್ಷಿಣೆ ಎಲ್ಲ ಕೊಟ್ರು. ಬಾಯಾರಿಕೆ ಆಯ್ತು. ಬಾಯಾರಿಕೆ ಆಯ್ತು ಅನ್ನುವಾಗ ಮೈರೇಯ ಅಂತ ಒಂದು ಮದ್ಯ, ಮೈರೇಯ ಅಂತ ಅದೊಂದು ಟೈಪ್ ಆಫ್ ಮದ್ಯ, ಅದನ್ನ ಕುಡಿದು ಬಿಟ್ರು. ಕುಡಿತಾ ಇದ್ದಾಗೆ ಒಬ್ಬರನ್ನ ನೋಡಿದ್ರೆ ಒಬ್ರು ಆಗ್ತಾ ಇಲ್ಲ. ಇವಾಗ ದೇವರ ಮಾಯ, ವಿಷ್ಣು ಮಾಯ ಹೇಗಿದೆ ಅಂತಂದ್ರೆ, ತಮ್ಮ ಬಾರೋ ಅಂತ ಬೆಳಗ್ಗೆ ಕರೆದವನು, ತಮ್ಮ ಬಾರೋ ಅಂತ ನೀನ್ ಮೂಗ್ ಮುರಿತೀನಿ ಅಂತ ಹೊಡೆಯೋನಂತೆ. ಪರಸ್ಪರ ಪರಸ್ಪರ ಇದು ಭಾಗವತಲ್ಲಿ ಸಂಕ್ಷಿಪ್ತವಾಗಿ ಬರುತ್ತೆ, ಮೌಸಲ ಪರ್ವ ಮಹಾಭಾರತದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅಲ್ಲಿ ಏನ್ ಹೇಳ್ತಾರೆ, ಒಬ್ಬೊಬ್ಬರನ್ನು ಸೋದರ ಮಾವ ಸೋದರಳಿಯನ್ನ, ಮಾವ ಅಳಿಯನ್ನ, ತಂದೆ ಮಗನ್ನ, ತಾತ ಮೊಮ್ಮಕ್ಕಳನ್ನ ಎಲ್ಲರನ್ನ ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಆ ಮದ್ಯದ ಪ್ರಭಾವದಿಂದ ಎಲ್ಲ ಏನು ಒಂದ್ಸಲ ಹೊಡೆದ್ರೆ ಬದುಕೋದೇ ಇಲ್ಲ, ಸಾಯಿಸ್ಬೇಕು. ಯದುಕುಲ ಕ್ಷಯವನ್ನ ಮಾಡೇ ನಾನು ಬರೋದು ಅಂತ ದೇವ್ರು ಹೇಳ್ಬಿಟ್ಟಿದ್ನಲ್ಲ, ನಾಶ ಆಗಬೇಕು ಅಂತ ಅಂದುಕೊಂಡಾಗ ಎಲ್ಲ ಹೊಡಿತಾರೆ. ಬಲರಾಮ ಕೃಷ್ಣರು ಹೊಡಿಬೇಡ್ರೋ ಅಂತ ನಾಟಕಕ್ಕಾಗಿ ತಡೀತಾರೆ. ಕೃಷ್ಣ ಬಲರಾಮರನ್ನೇ ತಳ್ಳಿಬಿಟ್ಟು ಹೊಡ್ಕೊಳಕ್ ಶುರು ಮಾಡ್ಬಿಟ್ರಂತೆ. ಫಸ್ಟ್ ಬಿಲ್ಲು ಬಾಣ ಎಲ್ಲ ಹೋಯ್ತು, ಬಿಲ್ಲಲ್ಲೇ ಹೊಡ್ಕೊಂಡ್ರು, ಅದೂ ಖಾಲಿ ಆಯ್ತು. ಮುಷ್ಟಿಗಳಲ್ಲಿ ಹೊಡ್ಕೊಂಡ್ರು, ಅಲ್ಲೂ ಕೈ ನೋವು ಬಂತು. ಅವಾಗ ಆ ಜೊಂಡು ಹುಲ್ಲು ಬೆಳೆದಿತ್ತಲ್ಲ, ಅದರಲ್ಲಿ ಹೊಡೆದು ಇಡೀ ಅದುಕುಲ, ಇಡೀ ಯಾದವ ವಂಶ, ಮಹಾನುಭಾವರಾದ ಯಾದವರೆಲ್ಲರೂ ನಾಮಾವಶೇಷ ಆಗ್ಬಿಟ್ರು. ನಾಮಾವಶೇಷ ಆದ್ಮೇಲೆ ಕೃಷ್ಣ ಬಲರಾಮನಿಗೆ ಆದೇಶ ಮಾಡ್ದ, ಅಣ್ಣ ನೀನ್ ಹೊರಡು, ನಾನು ಬರ್ತೀನಿ ಆಮೇಲೆ. ಅವಾಗ ಬಲರಾಮ ಏನ್ ಮಾಡ್ತಾನೆ, ಸಮುದ್ರ ದಡದಲ್ಲಿ ಲಯ ಚಿಂತನೆಯನ್ನ ಮಾಡ್ತಾನೆ. ಅವನ ದೇಹದಂತೆ ಇರುವ ಪಂಚಭೌತಿಕ ಶರೀರವನ್ನ ಇಟ್ಟು 1000 ಹೆಡೆಯ ಸರ್ಪವಾಗಿ ಆ ಪಾತಾಳದ ಬಿಲದ ಒಳಗೆ ಪ್ರವೇಶ ಮಾಡಿಬಿಟ್ಟ. ಅಲ್ಲಿಗೆ ಸಾತ್ಯಕಿ, ಕೃತವರ್ಮ, ಭೂರಿಶ್ರವ, ಶಲ ಮೊದಲಾದ ಎಲ್ಲರೂ, ಅಕ್ರೂರ, ಶಿನಿ, ಎಂಥವ್ರೆಲ್ಲ, ಪ್ರದ್ಯುಮ್ನ, ಸಾಂಬ, ಚಾರುದೇಶನ, ಗದಾ ಎಲ್ಲ ಹೊರಟೋದು. 10-12 ತರ ಯಾದವರು, ಪೃಷ್ಣಿ, ಅಂಧಕ, ಭೋಜ, ದಾಶಾರ, ಕಪೂರ, ಶೂರ, 10 ವಂಶ ಎಲ್ಲ ಸತ್ತೋದ್ರು. ಇವಾಗ ಕೃಷ್ಣ ಏನ್ ಮಾಡ್ತಾನೆ, ಆಯಾಸ ಬಂದವನಂತೆ ನಾಟಕ ಮಾಡ್ತಾ ಒಂದು ಪಿಪ್ಪಲ ವೃಕ್ಷ, ಆ ವೃಕ್ಷ ಇವತ್ತು ಇದೆ. ಕೃಷ್ಣ ಯಾವ ಮರದ ಕೆಳಗೆ ಕೂತ್ಕೊಂಡಿದ್ದ ಆ ಮರ ಇವತ್ತಿಗೂ ಕೂಡ ಬಾಣತೀರ್ಥ ಅಂತ ಇದೆ ಆ ಪ್ರಭಾಸ ಕ್ಷೇತ್ರದಲ್ಲಿ. ಆ ಬಾಣತೀರ್ಥದಲ್ಲಿ ಆ ಮರದ ಒಂದು ತುಂಡು ಇವತ್ತು ಕಾಣಬಹುದು ನಾವು. ಆ ಮರದ ಕೆಳಗಡೆಯಲ್ಲಿ ಕೂತಿದ್ದಾನೆ, ಎಡತೊಡೆಯ ಮೇಲೆ ಬಲಗಾಲ ಹಾಕೊಂಡಿದ್ದಾನೆ. ಶ್ರೀಮದ್ದೀರ್ಘ ಚತುರ್ಬಾಹು. ಹೇಗಿದ್ದಾನೆ ದೇವರು ಅಂದ್ರೆ 16 ವರ್ಷದ ಹುಡುಗ ಆಗಿರ್ತಾನು ಆಗಿದ್ದಾನಂತೆ. ದೀರ್ಘವಾದ ಕೈಗಳು, ಚಕ್ರಶಂಖ ಗದಾ ಪದ್ಮ, ಒಳ್ಳೆ ಹಾರ, ಕೇಯೂರ, ನೂಪುರ, ಆಭರಣಗಳು, ಪೀತಾಂಬರ, ಕವಚ, ಕುಂಡಲ ಎಲ್ಲ ಹಾಕೊಂಡಿದ್ದಾನೆ. ಕಣ್ಣು ಅರಳಿದೆ, ಅಮೃತವನ್ನ ಸುರಿಸುವಂತ ಕಣ್ಣುಗಳು. ಅದರಿಂದ ಅವನನ್ನೇ ಧ್ಯಾನ ಮಾಡ್ತಾ, ಅವನ ಸ್ವರೂಪವನ್ನೇ ಚಿಂತನೆ ಮಾಡ್ತಾ ಸ್ವಾಮಿ ಶ್ರೀಕೃಷ್ಣ ಧ್ಯಾನ ಮಾಡ್ತಾ ಇರೋ ಕಾಲಕ್ಕೆ ದೇವರ ಎದೆಗೆ ಒದ್ದ ಪಾಪದಿಂದ ಬೇಡರಾಗಿ ಹುಟ್ಟಿದಂತಹ ಭೃಗುಮುನಿಗಳು ಆ ಮೀನಿನ ಹೊಟ್ಟೆಯಲ್ಲಿದ್ದಂತಹ ಆ ಕಬ್ಬಿಣ ತುಂಡೇನಿತ್ತು ಅದನ್ನ ಬಾಣ ಅಂತ ಮಾಡ್ಕೊಂಡು ಹುಡುಕ್ತಾ ಬರುವಾಗ ದೂರದಲ್ಲಿ ಭಗವಂತನ ಕಾಲು ಜಿಂಕೆ ಅಂತ ಕಾಣಿಸ್ಬಿಡ್ತು. ಕೆಂಪಗಿರ್ತಲ್ಲ ಪಾದ, ಜಿಂಕೆ ಅಂತ ಕಾಣಿಸಿದಾಗ ಬಾಣ ಬಿಟ್ರು. ಶಬ್ದ ಬರ್ಲಿಲ್ಲ, ಮಿಸ್ಕಾಡ್ಲಿಲ್ಲ, ಬಾಣ ತಾಕಿದೆ. ನೋಡ್ಬೇಕು ಅಂತ ಒಂದು ಕಾಲಿಗೆ ಬಿದ್ದುಬಿಟ್ಟು, ಸ್ವಾಮಿ ಮಹಾಪರಾಧ ಆಯ್ತಪ್ಪ, ಕ್ಷಮಿಸೋ ನಾರಾಯಣ ಅಂತ ಕಾಲಿಗೆ ಬಿದ್ದು, ಇನ್ಮೇಲೆ ಈ ರೀತಿಯಾದ ಪಾಪವನ್ನ ಮಾಡುವ ಯೋಗ್ಯತೆ ಕೊಡಬೇಡ ಅಂದಾಗ, ನಿಂದೇನ್ ತಪ್ಪಿಲ್ಲಯ್ಯ, ನಿನಗೆ ಮೋಸ ಮಾಡಿದ್ದು ಮೋಹ ಮಾಡಿದ್ದು ನಾನೇ ಅಂತ ಸ್ವಾಮಿ ತೋರಿಸ್ತಾ, ನೋಡು ನಮಸ್ಕಾರ ಮಾಡು, ನಂಗ್ 3 ಪ್ರದಕ್ಷಿಣೆ ಬಾ, ವಿಮಾನ ಬರುತ್ತೆ, ಸ್ವರ್ಗಕ್ಕೆ ಹೋಗಿಬಿಡು ಅಂತಂದ. ವಿಮಾನ ಬಂತು. ಭೃಗುಮುನಿಗಳು ಪಾಪವನ್ನ ಶಾಪವನ್ನ ಕಳ್ಕೊಂಡು ಮೂಲ ರೂಪಕ್ಕೆ ಹೋಗಿ ಸ್ವರ್ಗಕ್ಕೆ ಹೋಗಿದ್ದಾರೆ. ಹೀಗಿರುವಾಗ ಅಲ್ಲಿ ಯಾರಿಲ್ಲ. ದಾರುಕ ಬಂದ. ದಾರುಕ ಯಾರು? ಕೃಷ್ಣನ ರಥದ ಸಾರಥಿ ದಾರುಕ ಬರ್ತಾನೆ. ದಾರುಕ ಬಂದಾಗ ಅವನಂತಾನೆ, ಸ್ವಾಮಿ ಏನಿದು, ನಾಮಾವಶೇಷ ಆಗ್ಬಿಟ್ಟಿದಾರಲ್ಲ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೋಡು
ಇನ್ನೊಂದು 1/4 ಗಂಟೆ ನಾನು ಇರಲ್ಲ, ಅತ್ತೇ ಬಿಟ್ಟ. ಕೃಷ್ಣ ಇಲ್ಲ ಅನ್ಕೊಂಡ್ರೆ ಯಾರಿಗ್ ಬೇಜಾರಾಗುತ್ತೆ? ಬೇಜಾರಾಗಲ್ಲ, ಸಂತೋಷ ಆಗುತ್ತೆ ಅಲ್ವಾ? ಆದ್ದರಿಂದ ಕೃಷ್ಣನೇ ಹೋಗ್ಬಿಡ್ತಾನಲ್ಲ, ಏನ್ ಮಾಡ್ಬೇಕು ಇವಾಗ ಅಂತ ದಾರು ಕೇಳ್ಕೊಂಡು ಟೆನ್ಷನ್ ಮಾಡ್ಕೋಬೇಡ. ತಲೆ ಮೇಲೆ ಕೈ ಇಡ್ತಾ ಇದ್ದೀನಿ. ಕೃಷ್ಣನಿಗೆ ಉದ್ಧವನಿಗೆ ಉಪದೇಶ ಮಾಡಿದ ತತ್ವ ನಿನ್ ತಲೆಗೆ ಬರ್ಲಿ, ಎಲ್ಲವೂ ನಶ್ವರ ಅನ್ನುವ ಭಾವ ಮನಸ್ಸಿಗೆ ಬರುತ್ತೆ. ಸಾಧನೆ ಮಾಡು, ಮೋಕ್ಷಕ್ಕೆ ಹೋಗು ಅಂತ ಹೇಳ್ತಾ ಇರುವಂತೆ ವೈಕುಂಠದಿಂದ ಬಂದ ಗರುಡ ಧ್ವಜ ಚಿಹ್ನಿತವಾದಂತಹ ರಥ, ಆ ಕುದುರೆಗಳು, ಆ ಆಯುಧಗಳು, ಆ ಶಾರ್ಂಗಧನಸ್ಸು, ನಂದಕ ಖಡ್ಗ, ಸುದರ್ಶನ, ಪಾಂಚಜನ್ಯ, ಕೌಮೋದಕಿ ಎಲ್ಲ ಮೇಲ್ ಹೊರಟೋಯ್ತು. ದಾರುಕ ನೋಡ್ತಾ ಇದ್ದ ಹಾಗೆ ದೇವರ ಎಲ್ಲ ವಾಹನ, ಆಯುಧ, ಧ್ವಜ ಎಲ್ಲ ವೈಕುಂಠಕ್ಕೆ ಹೊರಟೇ ಹೋಯ್ತು. ಅಭಿಮಾನಿ ದೇವತಾ ರೂಪದಿಂದ ಸ್ವಾಮಿ ಅಂದ್ರೆ ಹೇಗೆ ಬಂದನೋ ಹಾಗೇ ಕಳಿಸ್ಕೊಟ್ಟ. ಬೇರೆ ಪುರಾಣ ಹೇಳುತ್ತೆ, ಇಲ್ಲಿ ಹೇಳ್ತಾ ಇದ್ದ ಹಾಗೆ ಆದೇಶ ಮಾಡಿದ್ದ. ನನ್ನವರೆಲ್ಲ ಬೀಳ್ತಾ ಇದ್ದ ಹಾಗೆ ಪಾರಿಜಾತ ಹೊರಟೋಯ್ತು. ಪಾರಿಜಾತ ಎಲ್ಲೋಯ್ತು? ವಾಪಸ್ಸು ಸ್ವರ್ಗಕ್ಕೆ ಹೊರಟೋಯ್ತು. ಆ ಸಮಂತಕ ಮಣಿ ಸೂರ್ಯನ ಹತ್ರ ವಾಪಸ್ ಹೊರಟೋಯ್ತು. ಸುಧರ್ಮ ಅನ್ನುವ ಸಭೆ ಸ್ವರ್ಗಕ್ಕೆ ಹೊರಟೋಯ್ತು. ಯಾದವ ಕುಲವೇ ಕಳಹೀನ ಆಗೋಯ್ತು ಉಳಿದವರದ್ದು. ದಾರುಕ ಅಂತಾನೆ, ನಾನೇನ್ ಮಾಡ್ಲಿ? ನೇರ ಹೊರಟು. ನಾನು ಬಿಟ್ಟ ದ್ವಾರಕೆಯನ್ನ ಸಮುದ್ರ ಉಳಿಸೋದಿಲ್ಲ. ಸಮುದ್ರ ಏನ್ ಮಾಡುತ್ತೆ? ನುಂಗು ಬಿಡುತ್ತೆ. ಆದ್ದರಿಂದ ಅಲ್ಲಿ ಯಾರ್ಯಾರಿದಾರ, ಅಪ್ಪ, ತಾತ, ಮುತ್ತಾತ, ಅಮ್ಮ, ಯಾರು ಹೆಂಡತಿ ಎಲ್ಲ ಹೇಳ್ಬಿಡು, ಕೃಷ್ಣ ಬಲರಾಮ ಅವತಾರ ಮುಗಿಸ್ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಹೊರಟೋಗಿದ್ದಾರೆ, ನೀವು ನಿಮ್ ಗತಿ ನೋಡ್ಕೊಂಡ್ಬಿಡಿ ಅಂತ ಎಲ್ರಿಗೂ ಹೇಳ್ಬಿಡು. ಉಳಿದವರೆಲ್ಲರನ್ನ ಅರ್ಜುನನ್ ಜೊತೆ ಮಾಡಿ ಹಸ್ತಿನಾವತಿ ಕಳಿಸ್ಬಿಡು, ಅರ್ಜುನ ವ್ಯವಸ್ಥೆ ಮಾಡ್ತಾನೆ ಅಂತ ಕೃಷ್ಣ ಆದೇಶ ಮಾಡಿ ದಾರುಕನ ಕಳಿಸ್ಕೊಟ್ಟ. ದಾರುಕನಿಗೆ ಹೋಗ್ಲಿಕ್ಕೆ ಮೂಡೇ ಇಲ್ಲ. ಕೃಷ್ಣ ದೇವರ ಸಾರಥಿ ಯಾವ ಲೆವೆಲ್ಲು ಅಂತಂದ್ರೆ ಕೃಷ್ಣನ ಮನದ ಇಂಗಿತ ಪೂರ್ಣ ಗೊತ್ತಾಗ್ತಾ ಇತ್ತಂತೆ. ಒಂದು ಉದಾಹರಣೆ, ಪಾಂಡವರ ದೂತನಾಗಿ ಇವ್ರ ಮನೆಗೆ ಬಂದಾಗ, ದುರ್ಯೋಧನಾದಿಗಳ ಮನೆಗೆ ಬಂದಾಗ ಕೃಷ್ಣನ್ ಕಟ್ಟಾಕ್ಬೇಕು ಅಂತ ನೋಡ್ತಾರೆ. ಕೃಷ್ಣ ಅಂತಾನೆ, ನನ್ನನ್ ಕಟ್ಟಾಕ ಯೋಗ್ಯತೆ ನಿಮಗೇನಿದೆಯಾ ಅಂತ ಬಾಯಿಗೆ ಬಂದಾಗ ವಿಶ್ವರೂಪ ದರ್ಶನ ಮಾಡಿಸಿ ಚೇರಿಂದ ಎದ್ದ ಅಂತ ಮಹಾಭಾರತ ಹೇಳುತ್ತೆ. ಅವನ್ ಕೃಷ್ಣ ಆಸನದಿಂದ ಏಳಕ್ಕೂ ಶೈಬ್ಯ ಸುಘೋಷ ಮಣಿಪುಷ್ಪಾದಿಗಳಿಂದ ಕೂಡಿದ ಅವನ ರಥ ದಾರುಕ ತಗೊಂಡ್ ಅಂದ್ರೆ ಕೃಷ್ಣನ ಮನಸ್ಸು ಏನು ಅಂತ ದಾರುಕ ತುಂಬಾ ಚೆನ್ನಾಗಿ ತಿಳಿದಿದ್ದ. ಅವನ್ ಜೊತೆನಲ್ಲಿ ಓಡಾಡದೇ ಇರೋ ಜಾಗಗಳೇ ಇಲ್ಲ. ಅವನಿಗೆ ಇವತ್ತು ರಥವೇ ಇಲ್ಲ, ಹೊರಟೋಯ್ತಲ್ಲ, ನಡ್ಕೊಂಬಂದ ಅಲ್ಲಿಂದ. ಹೇಗಿರ್ಬೇಡ ಮನಸ್ಸಿಗೆ ಅವನ್ ದಾರುಕನಿಗೆ. ಅವನಿಗೆ ನೋಡಿ, 2 ಅಧ್ಯಾಯ ವಿಸ್ತಾರವಾಗಿ ಹೋಗ್ಬಿಡು, ಶ್ಲೋಕಗಳು ಬಹಳ ಕಡಿಮೆ, ಆ ಭಾವನೆ ಭಾರ. ಅದಕ್ಕೆ ಭಾಗವತ ದಶಮ ಸ್ಕಂದ ಕೇಳಿ ಕುಣಿಯೋದಲ್ಲ, ಏಕಾದಶ ಸ್ಕಂದ ಕೇಳಿ ಕೃಷ್ಣ ಹೋದ ಅಂತ ಕೇಳಿ ಕಣ್ಣಲ್ಲಿ ಒಂದ್ ತೊಟ್ಟು ನೀರು ಬಂದ್ರೆ ಆ ಸ್ವಾಮಿ ಎಕ್ಸಿಸ್ಟೆನ್ಸ್, ಜೀವದಲ್ಲಿದ್ದಾನೆ ದೇವರು ಅನ್ನೋ ಭಾವ ಕೊಡ್ತಾನೆ. ಅದೇ ಭಾಗವತ ಅಷ್ಟೇ ಅಲ್ವಾ? 5000 ವರ್ಷದಿಂದ ಹೇಳ್ಕೊಂಡ್ ಬರ್ತಾನೆ ಇದ್ದಾರೆ. ಇವತ್ತಿಗೂ ಕೆಲವು ಕಥೆ ಕೇಳಿದಾಗ ಆನಂದ, ಕೆಲವು ಕೇಳಿದಾಗ ದುಃಖ ಆಗುತ್ತೆ ಅಂತಂದ್ರೆ ಭಾಗವತದ ಶಕ್ತಿ ಅದು, ಭಾಗವತದ ಸಾಮರ್ಥ್ಯ. ಆದ್ದರಿಂದ ಅಂಥ ಸ್ವಾಮಿ ಅವರೆಲ್ಲ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಯೋಗಾಸನದಲ್ಲಿ ಕೂತ, ಇನ್ನೇನ್ ದೇವರು ಬರ್ತಾನೆ ಅಂತ ಗೊತ್ತಾಗಿ ಸದ್ಯ ಈ ಬಿಟ್ಬಿಟ್ನಲ್ಲ ಭೂಮಿನ ಅಂತ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದ್ರಂತೆ. ವಿಶೇಷ ಹೇಳ್ತಾರೆ, ಭವೋ ಭವಾನ್ಯಾ ಸಹಿತ ಅಂತ ಒಂದು ವಿಶೇಷವಾದ ಮಾತು. ರುದ್ರದೇವರು ಪಾರ್ವತಿ ಸಹಿತರಾಗಿ ಬಂದ್ರಂತೆ, ಅದು ವಿಶೇಷ. ಮಿಕ್ಕಿದವರೆಲ್ಲ ಒಬ್ಬೊಬ್ಬರೇ ಬಂದ್ರು. ಭವೋ ಭವಾನ್ಯಾ ಸಹಿತ ಅಂತ ಪಾರ್ವತಿ ಜೊತೆಯಲ್ಲಿ ಶಿವ ಬಂದ. ಎಲ್ಲ ಸುತ್ತ ಕೈ ಮುಗಿದು ನಿಂತು ದೇವರ ಗುಣಗಾನವನ್ನ ಮಾಡ್ತಾರೆ. ಅವತಾರದಿಂದ ಆರಂಭ ಮಾಡ್ಕೊಂಡು ಇಲ್ಲಿ ತನಕ ಕೃಷ್ಣ ತೋರಿಸಿದ ಎಲ್ಲ ಲೀಲೆಗಳನ್ನ ಅವರು ಸ್ಮರಣೆಗೆ ತಂದುಕೊಳ್ತಾರೆ, ದೇವರ ಚಿಂತನೆ ಮಾಡ್ತಾರೆ. ಒಂದು ಸಲ ಅಗಲವಾದ ಕಣ್ಣು ಬಿಟ್ಟು ದೇವರು ಬ್ರಹ್ಮಾದಿ ದೇವತೆಗಳನ್ನೆಲ್ಲ ನೋಡಿದನಂತೆ. ನೋಡಿ ಆ ಪದ್ಮದಂತೆ ಇದ್ದ ಕಣ್ಣುಗಳನ್ನು ಹಾಗೇ ಮುಚ್ಚಿಬಿಟ್ನಂತೆ. ನಾಟಕ ಹೇಗ್ ನಾಟಕ ಮಾಡ್ತಾನೆ ನೋಡಿ ದೇವರು. ಕಮಲದಂತೆ ಇದ್ದ ಕಣ್ಣುಗಳನ್ನ ಹಾಗೇ ಮುಚ್ಚಿಬಿಟ್ಟ. ಅವನು ಕಣ್ಣು ಮುಚ್ಚುತ್ತಾ ಇದ್ದ ಹಾಗೆ ಸ್ವರೂಪ ದೇಹದಿಂದಲೇ ಸ್ವಾಮಿ ಮೇಲೆ 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 ಹೋಗ್ತಾನೆ. ಅವ್ರ ದೇವತೆಗಳಿಗೆ ಬಂದಿದ್ದನ್ನ ಅಂದ್ರೆ ಅವತಾರ ಸಮಾಪ್ತಿ ಮಾಡ್ಬೇಕಾದ್ರೆ ಬಂದ್ರು,
ನಮಸ್ಕಾರ ಮಾಡಿದ್ರು ಅಷ್ಟೇ. ಅವತಾರ ಮಾಡುವಾಗಲೂ ಬಂದ್ರು, ಅವತಾರ ಮುಗಿಸುವಾಗಲೂ ಬಂದ್ರು. ಬಂದ ಮೇಲೆ ಅವನನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡ್ತಾರೆ, ಸಾಧ್ಯವೇ ಆಗ್ತಿಲ್ಲ. ಎಲ್ಲೆಲ್ಲಿ ಹೋದ ಅಂತ ಹೇಳ್ತಾರೆ. ಕೃಷ್ಣ ಮಂತ್ರವನ್ನ ಯಾರು ಜಪ ಮಾಡ್ತಾರೆ, ಆ ಜಪ ಮಾಡುವಂತಹ ವ್ಯಕ್ತಿಗಳಿಗೆ ಅನುಗ್ರಹ ಮಾಡಬೇಕು ಅಂತ ಭೂಲೋಕದಲ್ಲಿ ಒಂದು ರೂಪದಿಂದ ಇದ್ದಾನೆ. ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಏಕೇನ ರೂಪೇಣ ಸಭೂಯ ದೃಶ್ಯ ಅಂತ. ಕೃಷ್ಣ ಮಂತ್ರ ಜಪ ಮಾಡುವಂತಹ ವ್ಯಕ್ತಿಗಳಿಗೆ ಫಲ ಕೊಡಬೇಕು ಅಂತ ಒಂದು ರೂಪದಿಂದ ಭೂಮಿಯಲ್ಲಿ, ಭಾಗವತದಲ್ಲಿ ಒಂದು ರೂಪದಿಂದ ಪ್ರತ್ಯೇಕವಾಗಿ ಹೇಳ್ಬೇಕಾದಿಲ್ಲ. ಸೂರ್ಯಮಂಡಲದಲ್ಲಿ ಸಂಪತ್ತುಗಳನ್ನ ಕೊಡ್ಲಿಕ್ಕಾಗಿ ಒಂದು ರೂಪದಿಂದ, ಶಿವಪಾರ್ವತಿಯರಿಗೆ ಅನುಗ್ರಹ ಮಾಡ್ಲಿಕ್ಕಾಗಿ ಕೈಲಾಸದಲ್ಲಿ ಒಂದು ರೂಪದಿಂದ, ಸ್ವರ್ಗದಲ್ಲಿ ಒಂದು ರೂಪದಿಂದ, ಬ್ರಹ್ಮಲೋಕದಲ್ಲಿ ಒಂದು ರೂಪದಿಂದ, ಅಲ್ಲಲ್ಲೇ ಒಂದು ರೂಪಗಳನ್ನಿಟ್ಟು ಮೂಲ ರೂಪದಿಂದ ದೇವರು ವೈಕುಂಠವನ್ನ ಪ್ರವೇಶ ಮಾಡಿಬಿಟ್ಟ. ಹ್ಯಾಗ್ ಹೋದ, ಏನ್ ಮಾಡ್ದ, ದೇವರನ್ನ ಫಾಲೋ ಮಾಡಕ್ ಆಗ್ಲಿಲ್ವಂತ ಅವ್ರಿಗೆ. ಆ ದೇವರ ಸ್ವರೂಪ ಅವ್ರಿಗೆಲ್ಲ ಅನುಗ್ರಹ ಮಾಡಿ ಬರ್ರಂತ ವಿಭಿದ್ಯ ಸೂರ್ಯಮಂಡಲಂ ಅಂತಾರೆ. ಸೂರ್ಯಮಂಡಲವನ್ನ ಭೇದನೆ ಮಾಡಿಕೊಂಡು ಹೊರಟ ಸ್ವರೂಪ ಅದನ್ನ ನೋಡಿ ಆ ದಿಕ್ಕಿಗೆ ನಮಸ್ಕಾರ ಮಾಡಿ ಅವ್ರ ಮನೆಗೆ ಹೊರಟೋದ್ರು. ಅಷ್ಟೇ ತಾನೇ ಎಲ್ಲ ಕೊನೆಗೆ ದೇವತೆಗಳೇ ಮಾಡಿ ತೋರಿಸ್ತಾರೆ ಅದನ್ನು. ಅವ್ರವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿಗೆ ಇದು ಕೃಷ್ಣ ಅವತಾರ. ಏತತ್ ಕೃಷ್ಣ ಚರಿತಂ. ಕೃಷ್ಣನ ಅವತಾರ ಸಮಾಪ್ತಿಯ ಈ ಘಟ್ಟವನ್ನ ಪ್ರತಿನಿತ್ಯ ಬೆಳಗಾಗೆದ್ದು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಒಂದಲ್ಲ ಒಂದ್ ಜನ್ಮದಲ್ಲಿ ಕೃಷ್ಣ ಪಾದಾರವಿಂದವೇ ಸಿಗತ್ತೆ ಅನ್ನುವಂತಹ ಫಲವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಏನಾಯ್ತು ಅಂತ ಕೇಳಿದಾಗ ನೇರವಾಗಿ ದಾರುಕ ಬಂದ. ಅಳ್ತಾ ಇದ್ದಾನೆ. ಕೃಷ್ಣ ಇಲ್ಲ, ರಥ ಶಬ್ದ ಇಲ್ಲ, ಏನಾಯ್ತು ಗೊತ್ತಿಲ್ಲ. ಕೃಷ್ಣ ಹೋದ ಅಂತ ಹೇಳ್ತಾ ಇದ್ದಂಗೆ ಎಲ್ಲ ಪ್ರವಾಸ ಕೊಡು ಬಂದ್ರು. ದೇಹವಾದ್ರೂ ನೋಡೋಣ ಅಂತ. ಅಸುರರಿಗೆ ಮೋಹ ಉಂಟು ಮಾಡಬೇಕು ಅಂತಲೇ ದೇವರಿಗೆ ಅವನಿಗಿಂತ ಭಿನ್ನವಾದ ದೇಹ ಇಲ್ಲ, ಒಂದು ಪಾಂಚಭೌತಿಕ ಶರೀರ ಇಟ್ಟಿದ್ದ ನಾಟಕಕ್ಕೆ. ಅದಕ್ಕೆ ಅಳ್ತಾರೆ. ಯಶೋಧ, ದೇವಕಿ ಎಲ್ಲ ಅಳ್ತಾರೆ. ಏನ್ ಮಾಡ್ಬೇಕು? ಕೊನೆಗೆ ಕೃಷ್ಣನ ದೇಹವನ್ನ ನೋಡಿ ನೋವು ತಡಿಲಿಕ್ಕಾಗದೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ರಲ್ಲ. ಹೇಗಿರುತ್ತೆ ನೋಡಿ, ಕೃಷ್ಣನನ್ನ ಹಚ್ಕೊಂಡ್ಬಿಟ್ಟಿದಾರಲ್ಲ ಅವರೆಲ್ಲ. ಆ ದೇಹ ಅವನು ನಗತಾ, ಆಟ ಆಡ್ತಾ, ಆಡಿಸ್ತಾ, ನಗಸ್ತಾ ಇಲ್ವಲ್ಲ ಕೃಷ್ಣ ಅನ್ನೋದನ್ನ ನೋಡೆ ಎದೆ ಹೊಡೆದು ಹೋಗ್ಬಿಟ್ರಂತೆ. ಮತ್ತೆ ಕೆಲವರೆಲ್ಲ ಅವ್ರ ಗಂಡಂದ್ರನ್ನ ಅಪ್ಕೊಂಡು ಹೋಗ್ಬಿಟ್ರು. ಅರ್ಜುನ ಇನ್ನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲೇ ಒಟ್ಟಿಗೆ ಚಿತೆ ನಿರ್ಮಾಣ ಮಾಡಿ ಎಲ್ಲರಿಗೂ ಸಂಸ್ಕಾರವನ್ನ ಮಾಡಿಬಿಟ್ಟ. ಮಾಡಿ ಆದ್ಮೇಲೆ ಕೃಷ್ಣ ಪತ್ನಿಯರು ಅವರವರ ಲೋಕಗಳಿಗೆ ಹೋಗ್ತಾರೆ. ಅಗ್ನಿಯಲ್ಲಿ ಪ್ರವೇಶ ಮಾಡಿ ಕೆಲವರು, ನೀರಲ್ಲಿ ಪ್ರವೇಶ ಮಾಡಿ ಕೆಲವರು. ಆದ್ರೆ ರುಕ್ಮಿಣಿ ಸತ್ಯಭಾಮೆಯರಿಬ್ಬರು ಅವರಿಗಿಂತ ಭಿನ್ನವಾದ ಶರೀರ ಅವ್ರಿಗಿಲ್ಲ. ಆದ್ದರಿಂದ ರುಕ್ಮಿಣಿ ಅಗ್ನಿಯ ಒಳಗೆ ಅಂತರ್ಧಾನಲಾಗಿ ವೈಕುಂಠಕ್ಕೆ ಹೋಗಲು, ಸತ್ಯಭಾಮೆ ಕಾಡಿನಲ್ಲಿ ಅಂತರ್ಧಾನಲಾಗಿ ವೈಕುಂಠಕ್ಕೆ ಹೋಗ್ತಾಳೆ. ಇತ್ತ ವಸುದೇವ, ದೇವಕಿ ಮೊದಲಾದವರೆಲ್ಲರೂ ಹೋಗಿದ್ದಾರೆ. ಅಳಿದುಳಿದ ಕೃಷ್ಣನ ಹೆಂಡತಿಯರು ಅವ್ರನ್ನೆಲ್ಲ ಕರ್ಕೊಂಡು, ವಜ್ರ ಮೊಮ್ಮಗನ್ ಕರ್ಕೊಂಡು ಅರ್ಜುನ ಬರ್ತಾ ಇರೋ ಕಾಲಕ್ಕೆ ಅಲ್ಲಿ ದರೋಡೆಕೋರ್ ಜೊತೆ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ. 16,100 ಹೆಂಡತಿಯರು ಮ್ಲೇಚ್ಛರ ವಶರಾಗ್ಬಿಟ್ರು, ದುರಹಂಕಾರಕ್ಕೆ ಸಿಕ್ಕಿ. ಮತ್ತೆ ನಾರದರು ಗೋವಿಂದ ಏಕಾದಶಿ ಉಪವಾಸ ಮಾಡಿ ಮೋಕ್ಷಕ್ಕೆ ಹೋಗ್ರಿ ಅಂತ ಹಾಗೂ ಒಂದು ದಿನ ಗೋವಿಂದ ಏಕಾದಶಿ ಉಪವಾಸ ಮಾಡಿ ಅವರು ಹೋಗಿದ್ದಾರೆ. ಹೀಗೆ ಅರ್ಜುನ ಇನ್ನೇನ್ ಮಾಡಬೇಕು ಅಂತ ಗೊತ್ತಿಲ್ಲ. ವಜ್ರನನ್ನ ಯಾದವ ಕುಲಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾನೆ. ಈ ಒಂದು ವಾರದಲ್ಲಿ ಸಮುದ್ರ ದೇವರು ವಾಸ ಮಾಡಿದ ಮನೆ ಒಂದನ್ನ ಬಿಟ್ಟು ಇನ್ನೆಲ್ಲ ಮುಳುಗಿಸ್ಬಿಡ್ತು. ಆ ದೇವರು ವಾಸ ಮಾಡಿದ ಮನೆ 2 ಭಾಗ ಆಯ್ತು. ಒಂದು ದ್ವಾರಕಾಧೀಶ ಮಂದಿರ, ಇನ್ನೊಂದು ರುಕ್ಮಿಣಿ ಮಂದಿರ. ರುಕ್ಮಿಣಿ ಮನೆ ಅಂತಃಪುರ, ಕೃಷ್ಣನ ಮನೆ. ಆ 2 ಮನೆಗಳು ಉಳಿತು. ಇವತ್ತಿಗೂ ಆ ಜಾಗ ಅದೇ. ಮುಸಲ್ಮಾನರು ಹೊಡೆದಾಕಿದ್ರು, ನಮ್ಮವ್ರು ಬೇರೆ ಕಟ್ಟಿದ್ರು ಬೇರೆ. ಇವತ್ತಿಗೂ ಕೂಡ ಆ ರುಕ್ಮಿಣಿ ಮಂದಿರ, ಸ್ವಾಮಿ ಇದ್ದಂತಹ ದ್ವಾರಕಾಧೀಶ ಮಂದಿರ ಇವತ್ತಿಗೂ ಸಮುದ್ರದ ಎದುರುಗಡೆಯಲ್ಲೇ ವಿರಾಜಮಾನವಾಗಿ ಕೃಷ್ಣದೇವರ ಅಪಾರವಾದ ಮಹಿಮೆಯನ್ನ ತೋರಿಸ್ತಾ ಧಾರಾವತಿ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ವಿರಾಜಮಾನವಾಗಿದೆ. ಈ ಪ್ರಕಾರವಾಗಿ ಭೈಷ್ಮೀ ಸತ್ಯ ಸಮೇತನಾಗಿ ಶ್ರೀಭೂರೂಪಿಣಿಯರಿಂದ ಕೂಡಿದ ಕೃಷ್ಣ ಸ್ವರೂಪನಾದ ನಾರಾಯಣ ವೈಕುಂಠದಲ್ಲಿ ಅತ್ಯಂತ ಅನಂತಾನಂತ ಸುಖಸಾಂದ್ರ ವೈಭವದಿಂದ ವಿರಾಜಮಾನನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಮುಂದಕ್ಕೆ ಕೃಷ್ಣ ಇಲ್ಲ ಅಂತ ಧರ್ಮರಾಜನಿಗೆ ಗೊತ್ತಾದ ಮೇಲೆ
ಕೃಷ್ಣ ಇಲ್ಲದೆ ಇರುವಂತ ಭೂಮಿಲಿ ನಾವ್ಯಾಕಿರ್ಬೇಕಪ್ಪ ಅಂತ ತ್ವಾಂತ ವಂಶಧರಂ ಕೃತ್ವ ನಿನ್ನನ್ನ ರಾಜನನ್ನಾಗಿ ಮಾಡಿ ಪರೀಕ್ಷಿತ ಅವರೆಲ್ಲರೂ ಹೊರಟೋಗ್ಬಿಟ್ರಪ್ಪ. ನೀನು ನಾಳೆ ದಿನ ದೇಹತ್ಯಾಗ ಅಂತ ಮಾತಾಡು. ನಾಳೆ ದಿವಸ ನಿನಗೆ ತಕ್ಷಕ ಬಂದ್ ಕಷ್ಟಾನೆ. ನಾಳೆ ಮಧ್ಯಾಹ್ನ ಇಷ್ಟೊತ್ತಿಗೆ ನೀನು ವೈಕುಂಠದಲ್ಲಿ ಇರ್ತೀಯ. ಏನ್ ನೋಡ್ರಿ ಮಾತು. ಬರ್ತ್ ಕನ್ಫರ್ಮ್ ಆಗಿ ನಾಳೆ ಎಷ್ಟೊತ್ತು ನಾವು ಕಾಶಿಗೆ ಹೋಗಿ ಟಿಫನ್ ತಿಂತಾ ಇರ್ತೀವಿ, ಅಲ್ಲಿ ನಾವು ಅನ್ಕೊಂತೀವಲ್ಲ ಹಾಗೆ ನಾಳೆ ಮಧ್ಯಾಹ್ನ ನೀನ್ ಇಷ್ಟೊತ್ತಿಗೆ ನಾನೇನ ವೈಯಾಸಕ್ಕೆ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಶ್ರದ್ಧೆಯಿಂದ ಭಾಗವತ ಕೇಳಿದ್ರೆ ಏನೆಲ್ಲಾ ಫಲ, ಮೋಕ್ಷವೇ ಕೊಡಬೇಕಾದ್ರೆ ಅನ್ನ ಬಟ್ಟೆ ಕೊಡಲ್ವ ಅಷ್ಟೇ. ಆದ್ದರಿಂದ ಅವರು ನಿನ್ನನ್ನ ರಾಜನನ್ನಾಗಿ ಮಾಡಿ ಅವರೆಲ್ಲರೂ ಎಲ್ಲಿ ಹೋದ್ರು, ಮಹಾಪ್ರಸ್ಥಾನವನ್ನ ಕೈಗೊಂಡ್ರು ಅನ್ನುವಲ್ಲಿಗೆ ವೇದವ್ಯಾಸ ದೇವರು ವಿಶೇಷವಾಗಿ ರಚನೆ ಮಾಡಿದ 18,000 ಗ್ರಂಥಾತ್ಮಕವಾದ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ 11ನೇ ಸ್ಕಂದದಲ್ಲಿ 31ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಅಂತ ದ್ವಾರಾವತಿಯಲ್ಲಿ ವಾಸ ಮಾಡಿದ ಕೃಷ್ಣ, ಆ ದ್ವಾರಾವತಿಯ ಕೃಷ್ಣನೇ ನಮ್ಮೆಲ್ಲರಿಗೂ ಅನುಗ್ರಹ ಮಾಡ್ಲಿಕ್ಕಾಗಿ ಉಡುಪಿಯ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ. ದ್ವಾರಾವತಿ ಸಕಲ ಭಾಗ್ಯವತಿ ಉಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ವಧೂಗೃಹ ಮತೀತ್ಯಸ ಮಧ್ವನಾಥಃ ಯತ್ರಾಸ್ತಿ ತದಪೀಠಪುರಂ ಗರೀಯ ಅಂತ ಉಡುಪಿಯ ಕ್ಷೇತ್ರ ದ್ವಾರಕೆ ಅಂತ ವಿರಾಜಮಾನವಾಗಿದೆ. ಅಂತ ದ್ವಾರಕಾಧೀಶನಾದ ಕೃಷ್ಣ ಅವತಾರ ಸಮಾಪ್ತಿಯನ್ನ ಮಾಡಿ ಭಾಗವತಾದಿ ಗ್ರಂಥಗಳಲ್ಲಿ ಇದ್ದು ಭಾಗವತವನ್ನ ಹೇಳುವ, ಕೇಳುವ, ಹೇಳುವಂತೆ ಮಾಡುವ, ಅನುಮೋದನೆ ಮಾಡುವ, ಸಂತೋಷ ಪಡುವ ಎಲ್ಲರಿಗೂ ಪರಮಾನುಗ್ರಹವನ್ನ ಮಾಡ್ತಾ ವಿರಾಜಮಾನನಾಗಿದ್ದಾನೆ ಎನ್ನುವಲ್ಲಿಗೆ ನೋಡಿ 11 ತಿಂಗಳು ಆಗಿದ್ದೇ ಗೊತ್ತಾಗ್ಲೇ ಇಲ್ಲ. ಆದ್ದರಿಂದ ಕೃಷ್ಣ ಕಥೆ ಭಾಗವತದ ವೈಭವ ಅಂದ್ರೆ ಅದಿದೆ, ಬೇರೆ ಇನ್ನೇನಿಲ್ಲ. ಅಂಥ ಸ್ವಾಮಿ ಕೃಷ್ಣ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನ ಮಾಡ್ಲಿ. ಅವನು ಅವತಾರ ಮುಗಿಸಿ ಹೋದ ಅಂತ ಅಂದ್ಕೊಡಿ, ಎಲ್ಲೋಗ್ತಾನೆ ದೇವರು? ಒಳಗೆ ಇದ್ದಾನೆ. ಆ ಸ್ವಾಮಿ ನಮ್ಮೊಳಗಿದ್ದು ವಿಶೇಷವಾದ ಜ್ಞಾನ ಪ್ರಚೋದನೆ ನಮ್ಮೆಲ್ಲರಿಗೂ ನಿರಂತರವಾಗಿ ಮಾಡ್ಲಿ ಅಂತ ಭಕ್ತಿಯಿಂದ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂತಹ ವಿಶಿಷ್ಟವಾದ ಜ್ಞಾನ ಕಾರ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಈ ದಂಪತಿಗಳಿಗೆ ನಾವೆಲ್ಲ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಅದು ಕಡಿಮೆ. ದೇವರ ವಿಶೇಷವಾದ ಮಹಿಮೆ ಅದು ಹೇಳೋರು ಸಿಗ್ತಾರೆ, ಕೇಳೋರು ಸಿಗ್ತಾರೆ. ಕೇಳುವಂತೆ ಮಾಡತಕ್ಕಂಥವು ದುರ್ಲಭರು, ಯೋಜಕರು. ಅಂತ ಯೋಜಕ ರೂಪದಿಂದ ನಮ್ಮ ನರಸಿಂಹರಾವ್ ದಂಪತಿಗಳೇನಿದ್ದಾರೆ ಅವರಿಗೆ ಈ 11ನೇ ಸ್ಕಂದದಿಂದ ಏನು ಪುಣ್ಯ ಬಂದಿದೆ ಆ ಎಲ್ಲ ಪುಣ್ಯ ತಲುಪಲಿ. ಹಿತೋಪತಿಶಯವಾದ ಆರೋಗ್ಯ ಸಂಪತ್ತು ಅಧಿಕವಾಗಿ ಬಂದು ಇನ್ನೂ ಜ್ಞಾನ ಕಾರ್ಯವನ್ನ ಮಾಡುವಂತ ಸಾಮರ್ಥ್ಯವನ್ನ ಉಪಸ್ಥಿತರಾದಂತಹ ನರಸಿಂಹದೇವರು, ಗೋಪಾಲಕೃಷ್ಣ ದೇವರು, ಪ್ರಾಣದೇವರು, ವ್ಯಾಸರಾಯರು ಕೊಡ್ಲಿ ಅವರಿಗೆ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಈ 11ನೇ ಸ್ಕಂದ ಭಾಗವತವನ್ನ ಅಸ್ಮದ್ ಗುರುವಂತರ್ಗತ ಪ್ರಾಣಸ್ಥ ಭೈಷ್ಮಿ ಸತ್ಯ ಸಮೇತನಾದ ಗೋಪಾಲಕೃಷ್ಣ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇನ್ನು ಆಶ್ವಯುಜ ಮಾಸದಲ್ಲಿ, ಅದು ಆಶ್ವಯುಜ ಮಾಸ ನವರಾತ್ರಿ ಆದ್ಮೇಲೆ ಮಾಡ್ಬಿಡೋಣ ಅಲ್ವಾ. ನವರಾತ್ರಿ ಅಂದ್ರೆ ಕೃಷ್ಣ ಪಕ್ಷದಲ್ಲಿ 12ನೇ ಸ್ಕಂದ ಭಾಗವತ ಆಗುತ್ತೆ. ಅದಾದ್ಮೇಲೆ ನವರಾತ್ರಿ ಮೊದಲನೇ 3 ದಿವಸದಲ್ಲಿ ಕೃಷ್ಣ ಲೀಲಾಮೃತ ಅಂತ ನಾನು ಹೇಳಿದ ಹಾಗೆ ದಶಮ ಸ್ಕಂದ ಭಾಗವತದಲ್ಲಿ ಹೇಳಿದ ಕೃಷ್ಣ ಕಥೆಗಳನ್ನೆಲ್ಲವನ್ನ ಅನುಸಂಧಾನ ಮಾಡತಕ್ಕಂತ ಒಂದು ಅವಕಾಶ. ದೇವರ ಕಥೆನ ಕೇಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.